ಮೋಹನ್ ಒಂದ್ ನಿಮಿಷ ಇರಿ ಪ್ಲೀಸ್. ಮಿಸ್ಟರ್ ಲೋಕೇಶ್, ನನಗೊಂದು ಅರ್ಥ ಆಗ್ಲಿಲ್ಲ. ಏನು ಹಿಂಗ್ ಇಟ್ಕೊಂಡು ನಿನ್ನ ತುಟಿಯಲ್ಲಿ ಆ ಒಂದು ನಗುವ ಹಂಬಲ ಅಂದ್ರೆ ಹೆಂಗಿರಿ ಸರ್? ಇದು ನಾನ್ ಮಾಡಿದಲ್ಲ. ಮೊನ್ನೆ ಒಂದು ಹುಡುಗಿಗೆ ಇದೇ ಸಾಂಗು ಮೋಹನ್ ಹೇಳಿದ್ದು, ನಿನ್ನಿಂದಲೇ ಕನಸೊಂದು ಕುಣಿದಾಡಿದೆ ಅಂತ. ಆ ಹುಡುಗಿ 3 ತಿಂಗಳಾದ್ಮೇಲೆ ನಿನ್ನಿಂದಲೇ ನನಗೊಂದು ಮಗುವಾಗಿದೆ ಅಂತ. ಅಲ್ಲಿ ನೋಡಿ ಅವ್ರ ಮಗ ನೋಡಿ ಸ್ಮೈಲು ನೋಡಿ ನೋಡಪ್ಪ, ನಿಮ್ಮಪ್ಪ ನೋಡ ಈ ಥರದ್ದೆಲ್ಲ ಇದೆ. ಅದಕ್ಕೆ ಇಷ್ಟು ದಿನ ಕರ್ಕೊಂಡ್ ಬಂದಿಲ್ಲ. ಇವಾಗ ಸಿಗಾಕೊಂಡ್ಬಿಟ್ರೆ ಕರ್ಕೊಂಡು ಹೋಗೋರು ಯಾರಾದ್ರು ಬೇಕಲ್ಲ, ಅದಕ್ಕೋಸ್ಕರ ನಿನ್ನಿಂದಲೇ ನನಗೊಂದು ಮಗುವಾಗಿದೆ. ಇರ್ಲಿ. ಹೌದು ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ನೈಸ್ ಪೊಲ್ಯೂಷನ್. ಇಲ್ಲ, ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಚಾಕಿ. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ ದಿನಕ್ಕೆ 2 ಲೋಟ ಮಜ್ಜಿಗೆ, 4 ಎಳ್ನೀರು ಕುಡಿ, ಈ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಒಂದೆರಡು ಬಾಳೆಹಣ್ಣು. ಸರ್, ನಾನು ಹೀಟಿಗೆ ಹೇಳ್ತಾ ಇರೋದು. ಹೌದಾ? ತಮ್ಮ ಬಾಡಿಗೆ ಬೇಕಾ ರೆಮೋ? ಬೇಕಾ? ಅದು ಕರಿ ಚಸ್ಮಾ ಹಾಕೊಂಡ್ ನೋಡ್ರಿ, ಕತ್ತಲಾಗ ಅವ್ರು ನನಗ ಹೆಂಗೈನ್ ಎನರ್ಜೆಟಿಕ್ ಹಾಕೊಂಡ್ರಿ. ಕನ್ನಡಕ ಹಾಕೊಂಡಿದ್ದಕ್ಕೆ ಹಿಂಗ್ ಕಂಡ್ರು. ಕನ್ನಡಕ ತೆಗೆದ್ಮೇಲೆ ಇವ್ರಿಗೆ ಬಂದ್ಬಿಡ್ತು. ಅದಕ್ಕೆ ಇದು ಬ್ಯಾಡ್ರಿ, ತೆಗೆದ್ಬಿಡ್ರಿ. ಯಾರಪ್ಪ ತಾವು? ನಾನ್ರಿ ದಾನಪ್ಪ ಬಸಪ್ಪ ಮೂಡಲಗಿ, ಊರು ಬನಹಟ್ಟಿ ಬಾಜುಕ್ ಮಾಲಿಂಗ್ಪುರ್, ತಾಲೂಕ್ ಬೀಳಗಿ ಬಾಜುಕ್ ಮುದೋಳು, ಜಿಲ್ಲಾ ಗದಗಿನ ಬಾಜುಕ್ ಬಾಗಲಕೋಟೆ. ಪಿನ್ ಕೋಡ್ ತೋರಿ. ಏನು ಪಿನ್ ಕೋಡ್ ಅಂದ್ರಲ್ಲ? ಪಿನ್ ಕೋಡ್ ಅಂದ್ರೆ ಪಿನ್ ಕೋಡ್ ಅಲ್ಲ, ಪೋಸ್ಟಲ್ ಇಂಡೆಕ್ಸ್ ನಂಬರ್ ಪಿನ್ ಕೋಡ್. ಓ, ಅದನ್ನ ಕೇಳಿದ್ರಿ? 587312. ನಿಮ್ ಕಡೆ ಎಲ್ಲರೂ ಇಷ್ಟು ಉದ್ದ ಹೆಸರು ಇಟ್ಕೊಂಡಿರ್ತಾರ? ಹೌದ್ರಿ, ನಮ್ ಕಡೆ ಎಲ್ಲ ಉದ್ದ ಹೆಸರು ಇರ್ತಾವ್ರಿ. ಈಗ ನೋಡ್ರಿ, ನಮ್ ತಮ್ಮನ ಹೆಸರು ಬಸಪ್ಪ ದಾನಪ್ಪ ಮೂಡಲಗಿ, ಊರು ಬನಹಟ್ಟಿ ಬಾಜುಕ್ ಮಾಲಿಂಗ್ಪುರ್, ತಾಲೂಕು ಬೀಳಗಿ ಬಾಜುಕ್ ಮುದೋಳು, ಜಿಲ್ಲಾ ಗದಗಿನ ಬಾಜುಕ್ ಬಾಗಲಕೋಟೆ. ಪಿನ್ ಕೋಡ್ ತಗೋ. ಏನ್ ಕೊಟ್ರಿ? ಪಿನ್ ಕೋಡ್ ಅಂತಲ್ಲ, ವಾಪಸ್ ಕೊಟ್ಟೆ. ನಾ ಹೇಳಿದ್ದು ಪಿನ್ ಕೋಡ್ ಅಂತಂದ್ರಿ. ಪಿನ್ ಕೋಡ್ 587312. ಹೆಸರು ಸಾಕಾಗಿದೆ. ಅಲ್ಲಪ್ಪ, ಇಷ್ಟಿಷ್ಟುದ್ದ ಹೆಸರು ಯಾರಪ್ಪ ನಿಂಗೆ ಇಟ್ಟಿದ್ದು? ನಮ್ಮಪ್ಪ ರೀ. ಓ, ನಿಮ್ ತಂದೆಯವರು. ಅವ್ರ ಹೆಸರೇನು? ನಮ್ಮಪ್ಪ ರೀ. ನಿಮ್ಮಪ್ಪನೇಪಾ? ಅವ್ರ ಹೆಸರೇನು? ನಿಮ್ಮಪ್ಪ ಅಲ್ರಿ, ನಮ್ಮಪ್ಪ. ಅದನ್ನೇ ನಾನು ಹೇಳ್ತಾ ಇರೋದು, ನಿಮ್ಮಪ್ಪನೇ. ಅವ್ರ ಹೆಸರೇನು? ಅವ್ರ ಹೆಸರ ನಮ್ಮಪ್ಪ ರೀ. ನಿಮ್ಮ ಅಪ್ಪನ ಹೆಸರು ನಮ್ಮಪ್ಪ ಅಂತ ಹೆಸರ? ಹೌದ್ರಿ. ತುಂಬಾ ಚೆನ್ನಾಗಿದೆಪ್ಪ. ಅವ್ರಿಗೆ ಯಾರು ಆತರ ಹೆಸರಿಟ್ಟಿದ್ದು? ಅವ್ರಪ್ಪ ರೀ. ಅಂದ್ರೆ ನಿಮ್ ತಾತ? ಹೌದ್ರಿ. ವೆರಿ ಗುಡ್. ಅವ್ರ ಹೆಸರು? ನಿಮ್ ತಾತನ ಹೆಸರು? ಅವ್ರಪ್ಪ ರೀ. ಅವ್ರ ಹೆಸರು ಅವ್ರಪ್ಪ? ಹೌದ್ರಿ, ಅವ್ರ ಹೆಸರು ಅವ್ರಪ್ಪ ರೀ. ನಿಮ್ಮ ಅಪ್ಪನ ಹೆಸರು ನಮ್ಮಪ್ಪ, ಅವ್ರ ಅಪ್ಪನ ಹೆಸರು ಅವ್ರಪ್ಪ? ಹೌದ್ರಿ. ಯಾರಯ್ಯ ನಿಮ್ ವಂಶಕ್ಕೆಲ್ಲ ಈ ತರ ಹೆಸರಿಟ್ಟವ್ರು? ಅದನ್ನೆಲ್ಲ ತಿಳ್ಕೊಂಡು ನಿಮ್ಗೆ ಏನಾಗ್ಬೇಕ್ರಿ? ಸುಮ್ನೆ ಮಾತು ಕೇಳದ್ನಪ್ಪ. ಸುಮ್ನೆ ಯಾಕೆ ಕೇಳ್ತೀರಿ? ರೊಕ್ಕ ಕೊಟ್ಟು ಕೇಳ್ರಿ. ಅಯ್ಯೋ, ಮಾತು ಕೇಳಿದ್ರೆ ಯಾಕಷ್ಟು ಟೆನ್ಷನ್ ಆಗ್ತೀಯಾ? ಟೆನ್ಷನ್ ಯಾಕಾಗಿರಿ ಅಂತೇಳಿ ಲಿಸ್ಟ್ ಬರೆದು ಕೊಡ್ಬೇಕನ್ರಿ ಇಜ್ಲವ್ರಿ ಅವ್ರಿಗೆ. ಕೈ ಮುಗಿದೀನಿ, ಬಿಟ್ಬಿಡಪ್ಪ. ಗಿಡಕ್ ನಾ ಎಲ್ಲಿ ನಿಮ್ಗೆ ಹಿಡ್ಕೊಂಡಿನ್ರಿ? ಕೊಡ್ರಲ್ಲಿ ಮಚ್ ಕೊಡ್ರಲ್ಲ. ಮರಿ ಕಡೆ ಮಚ್ಚಿರೋ, ಮರ ಕಡೆ ಮಚ್ಚಿರೋ. ಎತ್ತ ಬುಟ್ಟ ಅಂದ್ರೆ ಅದೇ ಕಪಾಳಕ್ ಬರ್ಸ್ಬಿಡ್ತೀನಿ. ಲೆಫ್ಟ್ ಹೊಡಿತಿರೋ, ರೈಟಿಗೆ ಹೊಡಿತಿರೋ? ಯಾರು ಇದ್ರೆ ನಿಮ್ಗೆ ಕೌಂಟ್ರು? ಯಾರಯ್ಯ ನೀನು? ಇಲ್ಲಿಗೆ ಯಾಕಯ್ಯ ಬಂದಿದ್ಯಾ? ನೋಡ್ರಿ, ನಮ್ ಊರಾಗ ನನ್ನ ಎಲ್ಲಾರು ಡೌಟ್ ದಾನಪ್ಪ ಅಂತ ಕರೀತಾರ್ರಿ. ಡೌಟ್? ಪ್ರಪಂಚದಾಗ ಯಾರಿಗೂ ಬರ್ದಿರೋ ಡೌಟ್ ನನಗ್ ಬರ್ತಿರ್ತಾವ್ರಿ. ಅದಕ್ಕೆ ನಿಮ್ ಅಂತಲ್ಲಿ ಕ್ಲಿಯರ್ ಮಾಡ್ಕೊಳ್ಳಂತ ಬಂದಿನ್ರಿ. ಏನ್ ಡೌಟಪ್ಪ? ಈಗ ನಾನು ಮೊದ್ಲೇ ಡೌಟ್ ರೀ. ಲುಂಗಿ ಅಂಗಿರಿ. ಅಂಗಿ ಹಾಕೊಂಡ್ರು ಮೈ ಮುಸ್ತತ್ರಿ, ಲುಂಗಿ ಹಾಕೊಂಡ್ರು ಮೈ ಮುಸ್ತತ್ರಿ. ಅಂಗಿಗೆ ಬಟನ್ ಇರ್ತಾವ, ಲುಂಗಿಗೆ ಯಾಕೆ ಬಟನ್ ಇರಾಗಿಲ್ಲ? ಹೋಲ್ಬಿಡಿ. ನೆಕ್ಸ್ಟ್ ಕ್ವೆಶ್ಚನ್. ಈಗ ನನ್ನ 2ನೇ ಡೌಟ್. ನೋಡೋದನ್ನ ನೋಟ ಅಂತೀವಿ, ಆಡೋದನ್ನ ಆಟ ಅಂತೀವಿ, ಕಾಡೋದನ್ನ ಕಾಟ ಅಂತೀವಿ, ಮಲ್ಕೊಳ್ಳೋದನ್ನ ಏನಂತೀವ್ರಿ? ಹೋಗ್ಬಿಡಿ. ಈಗ ನನ್ನ 3ನೇ ಡೌಟ್. ಆ ಡೌಟ್ ಏನಾರೇ ನೀವು ಕ್ಲಿಯರ್ ಮಾಡ್ರಪ್ಪ ಅಂದ್ರ ನಿಮಗ್ ನಾ ಶಾಣ್ಯಪ್ಪ ಅಂತೀನಿ. ಹೌದಾ? ಅದೇನಪ್ಪಾ ಅಂದ್ರ, ಮಾವಿನಕಾಯಿ ಹಣ್ಣಕ್ಕೆ, ಕುಂಬಳಕಾಯಿ ಹಣ್ಣಕ್ಕೆ, ಹಲಸಿನಕಾಯಿ ಹಣ್ಣಕ್ಕೆ, ಬೋಳಿಕಾಯಿನೂ ಹಣ್ಣಾಕತ್ರಿ, ಉಪ್ಪಿನಕಾಯಿ ಯಾವಾಗ ಹಣ್ಣಾಕತ್ರಿ? ನೀನ್ ಮಣ್ಣಾದಾಗ ಹಣ್ಣಾಗತ್ತ. ಹಣ್ಣು ಯಾವಾಗ ಆಗುತ್ತಂತೆ? ಡೌಟ್ ಅಂತೆ. ಡೌಟ್ ಇದೆಲ್ಲ ಡೌಟ್ ಆಯ್ತು. ಬಲ್ಲಿ, ಈಗ ನನಗೊಂದು ಡೌಟ್ ಇದೆ, ಅದನ್ನ ನೀನ್ ಕ್ಲಿಯರ್ ಮಾಡು. ಓ, ನಿಮಗ್ ಡೌಟ್ ರೀ? ಬಿಳಿ ಕೂದಲು ಕಿತ್ರೆ ಏನಾಗುತ್ತೆ? ನಮ್ಮ ಅವ್ನಿಗೆ ಕೇಳಿದ್ರಿ, ಅಕ್ಕಿ ಬಿಳಿ ಕೂದಲು ಕಿಳಾಕ್ ಹೋಗ್ಬೇಡಪ್ಪ, ಬಿಳಿ ಕೂದಲು ಜಾಸ್ತಿ ಆಕ್ಕವ ಅಂದ್ರಿ. ವೆರಿ ಗುಡ್. ಕಪ್ಪು ಕೂದಲು ಕಿತ್ರೆ? ಕಪ್ಪು ಕೂದಲು ಕಿತ್ರ ಕಪ್ಪು ಕೂದಲು ಜಾಸ್ತಿ ಆಕ್ಕವ್ರಿ. ಮತ್ತೆ ಅದನ್ನ ಕಿತ್ಕ ಹೋಗು. ಕಪ್ಪು ಕೂದಲೇ ಇರ್ತವೆ, ಕಿತ್ಕ. ಅಲ್ರಪ್ಪ, ನೀವು ಭಯಂಕರ ಶಾನೆ ಇದ್ರಿ ನೋಡ್ರಿ. ನಮ್ ಊರಾಗ ಮಂದಿ ಹೇಳಿದ್ರು, ಲೇ ಹುಚ್ಚಿಪ್ಯಾಲಿ ಅಲ್ಲಿ ಹೋಗಾಕ ಬೇಡ,
ಅವರು ಮಜಾ ಟಾಕೀಸ್ನಾಗ ಸುಜಾಂತ್ ಅದಾರಲ್ಲ ಅವ್ರು ಭಯಂಕರ ಚಾಲು ಅದಾರ ನಿಂದ ತಲಿ ಕೆಡಿಸ್ತಾರಂದ್ರು. ಆದ್ರೂ ನಾ ಬಂದ್ ದೊಡ್ಡ ತಪ್ಪು ಮಾಡೀನಿ. ಅಲ್ರಿ ನಿಮ್ಮ ಹತ್ರ ಡೌಟ್ ಕ್ಲಿಯರ್ ಮಾಡ್ಕೊಳಕಂತ ಬಂದ್ರ ನನ್ನ ತಲೆಯಾಗ ಡೌಟ್ ಬಿಟ್ಟು ನಾನು ಕೆರ್ಕೊಳಂಗ್ ಮಾಡ್ಬಿಟ್ರಲ್ಲ. ನೋಡ್ತೀರಿ ಮುಂದಿನ ವಾರ ಬರುವಾಗ ಇನ್ನು ಭಯಂಕರವಾದ ಡೌಟ್ಗಳು ತಗೊಂಡ್ಬರ್ತೀನಿ. ತಗೋ ಜಾಸ್ತಿ ತಲೆ ಕೆರ್ಕೊಳಕ್ ಹೋಗ್ಬೇಡ, ತುಂಬಾ ಜಾಸ್ತಿ ಕೆರೆದ್ರೆ ಹಂಗಾಗ್ಬಿಡ್ತೀಯ. ಹಿಂಗ್ರಿ ಚಲೋ ಆತಲ್ರಿ. ಯಾಕೆ ಕೆರೆದ 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 ತಲಿ ಅವ್ರಂಗ ಆಗ್ಬಿಟ್ರ ನನ್ನ ಹಿಂದು ಚಂದ ಚಂದನ ಹುಡುಗಿಯರ್ ಮಿಸ್ಟರ್ ಲಂಕೇಶ್, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ 100 ನೆನಪುಗಳಿರುತ್ತೆ. ಇವಾಗ 101 ನೆನಪು ಅಂದ ತಕ್ಷಣ ವಿಷ್ಣುವರ್ಧನ್ ಅವ್ರು ಹಾಡಿರೋ ಸಾಂಗ್ ಬರೀ ಜ್ಞಾಪಕ ಬರುತ್ತೆ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸೊ ಈ ನೆನಪುಗಳು ಯಾವತ್ತೂ ಅದು ನಗು ತರಬೇಕು. ಈ ನಗು ತರುವಂತ ಒಂದು ಸಿನಿಮಾ ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬಂದಿದೆ. ಅಂದ್ರೆ ಆ ಸಿನಿಮಾದ ಹೆಸರು 101 ನೆನಪು. ಆ ಚಿತ್ರತಂಡದವರು ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಪ್ಲೀಸ್ ವೆಲ್ಕಮ್ ಚೇತನ್, ಮೇಘನಾ ರಾಜ್, ರಾಜವರ್ಧನ್, ಯಶ್ ಶೆಟ್ಟಿ, ಅರ್ಚನಾ ಅಂಡ್ ಡೈರೆಕ್ಟರ್ ಕುಮಾರೇಶ್. ಯಾಕೆಲ್ಲ ಸೀರಿಯಸ್ ಆಗಿದ್ದೀರಾ? ವೈ ಆರ್ ಯು ಸೋ ಸೀರಿಯಸ್? I am not. ಐ ನೋ ಯು ಆರ್ ನಾಟ್ ಸೀರಿಯಸ್. ಇಟ್ಸ್ ಓಕೆ, ಬಟ್ ಸ್ಟಿಲ್ ನೀನ್ ಯಾಕಮ್ಮ ಸೀರಿಯಸ್ ಆಗಿದ್ಯಾ? I'm not serious. Huh? I'm not serious. Very funny. ಮನೆ ದೇವರು ಎಪಿಸೋಡ್ ಮಾಡೋ ಫುಲ್ ಗೌರವ ಅಂತಾರ ಇವಾಗ. ಏನ್ ಸಮಾಚಾರ? ಏನಿಲ್ಲ ಹೇಳಿ. ಆಮೇಲೆ ವಿಚಾರಿಸ್ಕೋತೀನಿ. ತುಂಬಾ ಭಯದಲ್ಲಿದ್ದಾರೆ. ಯಾರು? ಅಯ್ಯೋ, ಮೊನ್ನೆ ತಾನೇ ಇದು ಮರ್ಡರ್ ಕೇಸಿಂದ ಆಚೆ ಬಂದಿರೋ ಬೇಲ್ ಮೇಲೆ. ಅವ್ರು ಚೇತನ್ ಹೇಗಿದ್ದೀರಾ? ಆರಾಮ್. ಫಸ್ಟ್ ಟೈಮ್ ಮಜಾ ಟಾಕೀಸ್ಗೆ ಬಂದಿದ್ದೀರಾ? ಫಸ್ಟ್ ಟೈಮ್. ನಾನು ಎಷ್ಟೊಂದು ಎಂಟರ್ಟೈನ್ಮೆಂಟ್ ಶೋಗಳು ಜಾಸ್ತಿ ಹೋಗಿ ಅಭ್ಯಾಸ ಇಲ್ಲ. ಯಾಕೆ? ನಮ್ದು ಹೆಚ್ಚು ಸಮಾಜಮುಖಿ ಕೆಲಸಗಳು ನಡೀತಾ ಇರುತ್ತೆ. ಸೊ ಆ ತರದನ್ನ ತೋರ್ಸೋದು ಜಾಸ್ತಿ ಹೋಗ್ತದೆ. ನಗ್ಸೋದನ್ನು ಸಮಾಜಮುಖಿ ಕೆಲಸ. ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳ್ಪುತೆ ನಗುವುದು ಅತಿಶಯದ ಧರ್ಮ. ನಗುತ್ತಾ ನಗಿಸುತ್ತಾ ನಗುತ್ತಾ ಬಾಳೋ ಮಂಕುತಿಮ್ಮ. ಡಿ ವಿ ಗುಂಡಪ್ಪ ನೋಡೋದು. ಗೊತ್ತಾಯ್ತು. ಅದೇ ಬಹಳ ವರ್ಷಗಳಾದ್ಮೇಲೆ ಭೇಟಿ ಆಗ್ತಾ ಇದೀನಿ. ಹೌದು. ಹೇಗಿದ್ದೀರಿ? ಸಿನಿಮಾ ಇಂಡಸ್ಟ್ರಿ ಸೇರಕ್ಕಿಂತ ಮುಂಚೆ ನಿಮ್ಮನ್ನ ಭೇಟಿ ಆಗಿದೆ, ನಿಮ್ಮ ಮನೆಗೆ ಬಂದಿದೆ. ನಿಮ್ಮ ತಾಯಿ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದ್ದೀನಿ ಸರ್. ವೆರಿ ನೈಸ್. ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು. ತುಂಬಾ ಮಾತುಗಳನ್ನ ಆಡೋಣ. ಓಕೆ, ಸೊ ಸಿನಿಮಾ ಬಗ್ಗೆ ಮಾತಾಡೋಣ. ಬನ್ನಿ, ಕುಳಿತುಕೊಳ್ಳಿ. ದಯವಿಟ್ಟು ಆಸೀನರಾಗಿ ಕೂತ್ಕೊಳ್ಳಿ. ಓಕೆ, ಇವಾಗ ಮೊದಲನೇದಾಗಿ ನಿಮ್ಮ ಸಿನಿಮಾ ಬಗ್ಗೆ ಹೇಳಿ. ನಿಮ್ಮ ಸಿನಿಮಾ 101 ನೆನಪು. ಇದು ಒಂದು ಪೀರಿಯಾಡಿಕ್ ಸಿನಿಮಾ, ಅಂದ್ರೆ 80s ಅಲ್ಲಿ ನಡೆಯುವಂತ ಒಂದು ಸಿನಿಮಾ. ಸೊ ಈ ಸಿನಿಮಾದ ವಿಶೇಷತೆಗಳೇನು? 101 ನೆನಪು ಸಿನಿಮಾ ಒಂದು ಹೊಸ ಯೂತ್ ತಂಡ, ಅನೇಕ ಜನ ನಾವೆಲ್ಲರೂ ಬಂದಿದೀವಿ, ನಾವು ಮಾಡಿದೀವಿ. ಇದು ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಸೊ ಅದನ್ನ ಮರಾಠಿನಲ್ಲಿ ಸಿನಿಮಾ ಮಾಡಿದ್ದಾರೆ. ಅದನ್ನ ನಾವು ಕನ್ನಡಕ್ಕೆ ಕಾದಂಬರಿ ಆಗಿರ್ಬೋದು, ಮರಾಠಿ ಸಿನಿಮಾ ಅಡ್ಯಾಪ್ಟೇಷನ್ ಮಾಡಿದೀವಿ. ಸೊ ಆ ಕಾರಣಕ್ಕೆ ಒಂದು ಆ ದುನಿಯಾದಾರಿ ಕಾದಂಬರಿನ ನಾನು ಇವಾಗ ಒಬ್ರು ಟ್ರಾನ್ಸ್ಲೇಟರ್ ವೀಣಾ ಶಾಂತರಾಮ್ ಅಂತ ಅವರು ಬಹಳ ಒಂದು ಕನ್ನಡ ಸಾಹಿತಿ, ಅವ್ರ ಹತ್ರ ಆ ದುನಿಯಾದಾರಿ ಮರಾಠಿ ಕಾದಂಬರಿ ತಗೊಂಡು ಕನ್ನಡಕ್ಕೆ ಪಬ್ಲಿಷಿಂಗ್ ಹೌಸ್ ಅಲ್ಲಿ ಆಯ್ಕೆ ಮಾಡಿ ಅದನ್ನ ಕನ್ನಡಕ್ಕೆ ತರ್ತಾ ಇದೀವಿ. ಅದನ್ನು ಒಂದು ಪ್ರಯತ್ನ ನಮ್ಗೆ ಏನೋ ಒಂದು ವಾಪಸ್ ಕೊಡಕ್ಕೆ ಈ ಸಿನಿಮಾದ ಮುಖಾಂತರ ಅನ್ನೋ ಯೋಚನೆ. ಫ್ಯಾಂಟಾಸ್ಟಿಕ್, ವೆರಿ ವೆರಿ ಗುಡ್ ಥಾಟ್. ಈ ಸಿನಿಮಾದಲ್ಲಿ ನಿಮ್ಮ ಒಂದು ಕ್ಯಾರೆಕ್ಟರ್ ನ ಬಗ್ಗೆ ಏನು? ನನ್ನ ಕ್ಯಾರೆಕ್ಟರ್ ಒಬ್ಬ ಈ ಸಿನಿಮಾದಲ್ಲಿ ನಡೆಯದೆ ಒಂದು ಲಿಟರರಿ ಟರ್ಮ್ ಇದೆ, ಬಿಲ್ಡನ್ಸ್ ರೋಮಾನ್ ಅಂತ. ಬಿಲ್ಡನ್ಸ್ ರೋಮಾನ್ ಅಂದ್ರೆ ಅದು ಒಂದು ಜರ್ಮನ್ ಟರ್ಮ್ ಇರ್ಬೋದು, ಬಟ್ ಅದೇನಂದ್ರೆ ಒಂದು ಮ್ಯಾಚುರೇಷನ್ ಪ್ರಾಸೆಸ್. ಅಂದ್ರೆ ಹೋಗ್ತಾ ಹೋಗ್ತಾ ಪ್ರತಿ ಒಂದು ಸನ್ನಿವೇಶದಲ್ಲೂ ಇವನು ಬದಲಾಗ್ತಾನೆ, ಇವನು ಕಲಿತಾನೆ, ಇವನು ಒಂಥರ ಮೆಚ್ಯೂರ್ ಆಗ್ತಾನೆ. ಸೊ ಆ ಒಂದು ಮೆಚ್ಯೂರಿಟಿ ಪ್ರಾಸೆಸ್ ನಲ್ಲಿ ಈ ಸಿನಿಮಾ ನಡೆಯುತ್ತೆ. ಫ್ಯಾಂಟಾಸ್ಟಿಕ್. ಮೇಘನಾ, ಎಸ್. ತಾವು ಏನು ಹಾಕಿದ್ದೀರಾ? ಫಸ್ಟ್ಲಿ ಇದೊಂದು ರೆಟ್ರೋ ಫೀಲ್ ಇರುವಂತ ಒಂದು ಸಿನಿಮಾ. ಸೊ ದಟ್ ಎಕ್ಸೈಟೆಡ್ ಮೀ ದ ಮೋಸ್ಟ್ ಒಂದು. ಅಂಡ್ ನನ್ನ ಪಾತ್ರ ಈ ಸಿನಿಮಾ ಅಲ್ಲಿ, ಶೀಸ್ ಅ ಮೆಡಿಕಲ್ ಸ್ಟೂಡೆಂಟ್. ಚೇತನ್ ಅವರ ಲೈಫ್ ಅಲ್ಲಿ ಬರುವಂತ ಹಲವಾರು ಚೇಂಜ್ಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚೇಂಜ್. ಸೊ ಅಂಡ್ ಶೀಸ್ ವೆರಿ ಬೋಲ್ಡ್. ಸೊ ಶೀಸ್ ಅ ವೆರಿ ಕಾಂಪ್ಲಿಕೇಟೆಡ್ ಪರ್ಸನ್. ಅರ್ಚನಾ, ತಾವು? ನಂದು ಇವ್ರು ಹೇಳಿದ ಸೇಮ್ ಪಾಯಿಂಟ್ಸ್. ಬಟ್ ಸರಿ, ಆಯ್ತು. ಮತ್ತೆ ಬೇರೆಯವ್ರಿಗೂ ಹೋಗೋಣ. ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡ್ಲಿ? ಸೇಮ್ ಅಂದ್ರೆ ನನ್ ಕ್ಯಾರೆಕ್ಟರ್ ಏನಂದ್ರೆ ಹ್ಯಾಪಿ ಗೋ ಲಕ್ಕಿ ಕೈಂಡ್ ಆಫ್ ಅ ಗರ್ಲ್. ಕಾಲೇಜಲ್ಲಿ ಈಸ್ ಮೈ ಬಾಯ್ ಫ್ರೆಂಡ್. ಸೊ ಹಂಗೆ ಇಟ್ ಜಸ್ಟ್ ಗೋಸ್ ಆನ್, ದೆನ್ ಹಾರ್ಟ್ ಬ್ರೇಕ್ಸ್. ಕಾಲೇಜಲ್ಲಿ ಮಾತ್ರನೇನಾ? ಕಾಲೇಜಲ್ಲಿ ಮಾತ್ರ. ಆ ಕಿರುನಗೆ ಯಾಕೆ? ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ಕಾಲೇಜಲ್ಲಿ ಮಾತ್ರ. ವೆರಿ ಗುಡ್. ತಾವೆಂತ ಬಾಕಿದ್ದೀರಪ್ಪ? ನಾನು DSP ಅನ್ನೋ ಒಂದು ರೋಲ್ ಮಾಡ್ತಿದ್ದೀನಿ. ಕಾಲೇಜಲ್ಲಿ ಒಂದು ರೂಲ್ ಮಾಡುವಂತ ಕ್ಯಾರೆಕ್ಟರ್. ಫ್ರೆಂಡ್ಸ್ ಗಳ ಜೊತೆನೆ ಇರ್ತಾನೆ, ಅವಂದೇ ಫ್ರೆಂಡ್ಸ್ ಟೀಮು, ಎಲ್ಲಾರ್ಗು ಸಪೋರ್ಟ್ ಮಾಡ್ತಿರ್ತಾನೆ. ಒಬ್ಬ ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಅವ್ನ ಅಮಿತಾಬ್ ಬಚ್ಚನ್ ಅನ್ಕೊಂಡು ಓಡಾಡ್ತಿರ್ತಾನೆ. ಆ ತರದ ಒಂದು ಕ್ಯಾರೆಕ್ಟರ್ನ ಅದೇ ದಬಾಕಿರೋದು. ಸರ್, ನಾನು ಇದರಲ್ಲಿ ನೆಗೆಟಿವ್ ರೋಲ್ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಸಾಯಿನಾಥ್ ರಾವ್ ಈ ಮೂವಿಯಲ್ಲಿ.
ತುಂಬ ಲೇಜಿ ಪರ್ಸನ್, MLA ಮಗ, ಸಿಕ್ಕಾಪಟ್ಟೆ ದುಡ್ಡು ಇದೆ. ಕಾಲೇಜಲ್ಲಿ ಗ್ಯಾಂಗ್ ಕಟ್ಕೊಂಡು ತೊಂದರೆ ಕೊಡ್ತಾ ಇರ್ತೀನಿ. ಹೀರೋಗಳ ಜೊತೆ ಪರ್ಸನಲ್ ಗರ್ಜಿಗೆ ಬೀಳ್ತೀನಿ. ಅದು ಎಂಡ್ ಕ್ಲೈಮ್ಯಾಕ್ಸ್ ವರೆಗೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನ ನಿಭಾಯಿಸಿದ್ದೀನಿ. ಓಕೆ ಕುಮಾರೇಶ್, ಈ ಇಡೀ ಸಿನಿಮಾ 80s ಒಂದು 80s ಪೀರಿಯಡ್ ಅಲ್ಲಿ ನಡೆಯುವಂಥದ್ದು. ಇದನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಯಾವ ರೀತಿಯಾದಂತ ಒಂದು ಏನಂತಾರೆ ಸೂಕ್ಷ್ಮತೆಗಳನ್ನ ಗಮನದಲ್ಲಿ ಇಟ್ಕೊಂಡ್ ಮಾಡಿದೀರಾ? ಎಲ್ಲ ಆಲ್ಮೋಸ್ಟ್ ಎಲ್ಲ ಆಸ್ಪೆಕ್ಟ್ಸ್ ಅಲ್ಲೂ ಒಂದು 80s ರೀಕ್ರಿಯೇಟ್ ಮಾಡೋವಂಥ ವಿಷಯ ಇರುತ್ತಲ್ಲ, ಅದು ತುಂಬಾನೇ ಡಿಫಿಕಲ್ಟ್ ಆ್ಯಕ್ಚುಲಿ. ಈಗ ಈ ಕಾಲದಲ್ಲಿ ಇರೋವಂಥ ಯಾವುದೇ ವಸ್ತು, ಒಂದು ಪೆನ್ನು ಕೂಡ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಕಂಪ್ಲೀಟ್ಲಿ ಒಂದು ಸೆಟಪ್ ಥರನೇ ಎಲ್ಲ ಮಾಡಿ ಇದನ್ನ ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಮಗೆ ತುಂಬಾನೇ ಲೊಕೇಶನ್ ವೈಸ್, ಅವ್ರ ಕಾಸ್ಟ್ಯೂಮ್ ವೈಸ್, ಅವ್ರ ಮೇಕಪ್, ಅವ್ರು ಯಾವ ಥರ ಮಾತಾಡ್ತಾರೆ, ಸೊ ಎಲ್ಲ ಒಂದು ಸಣ್ಣ ಪುಟ್ಟ ಡೀಟೇಲ್ಸ್ಗೂ ನಾವು ಇಂಪಾರ್ಟೆನ್ಸ್ ಕೊಟ್ಟು ಇದು ಮಾಡಿದ್ದೀವಿ. ಸೊ ಐ ಹೋಪ್ ಅದು 80 ಫೀಲಲ್ಲೇ ಕಾಣುತ್ತೆ ಅಂದ್ಕೊಂಡು. ಓಕೆ, ಈಗ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ವಿಶೇಷವಾದಂತ ಒಂದು ಟ್ಯಾಲೆಂಟ್ ಇದೆ. ನಮ್ಮ ಅರ್ಚನಾ ಇಸ್ ನೋ ಲೆಸ್, ಶಿ ಇಸ್ ಒನ್ ಆಫ್ ದ ಬೆಸ್ಟ್ ಸಿಂಗರ್ಸ್ ಯು ಕ್ಯಾನ್ ಎವರ್ ಫೈಂಡ್. ಮತ್ತೆ ಲಾಸ್ಟ್ ಟೈಮ್ ಅದನ್ನ ತೋರಿಸ್ಲಿಲ್ಲ ಆ ಟ್ಯಾಲೆಂಟ್ ನಮಗೆ. ಲಾಸ್ಟ್ ಟೈಮ್ ಹಾಡ್ಲಿಲ್ಲ ಅಂತ ಹೇಳಿ ಸಾಕು. ಇವಾಗ ಹಾಡ್ತಾರೆ ನೋಡಿ ಸರ್. ಕಮಾನ್ ಅರ್ಚನಾ, ಕಮಾನ್, ಯಾವ ಸಾಂಗ್ ಹಾಡ್ತೀಯಮ್ಮ? ಪ್ಲೀಸ್ ಸ್ಟಾರ್ಟ್ ಮಾಡಿ, ನಾನು ಸ್ಟಾರ್ಟ್ ಮಾಡ್ತೀನಿ. ಅವರೇ ಸ್ಟಾರ್ಟ್ ಮಾಡ್ಬೇಕಾ? ಹೊಸ ತರ ಎಲ್ಲ ಇದು. ಕಣ್ಣಲೆ ಮುಚ್ಚಿರಲ Come on. ನನ್ನಲೆ ಬಚ್ಚಿರಲ, ಹೇಗಪ್ಪ ಕಾಪಾಡಲಿ ಚಿನ್ನದಂತ ಹುಡುಗ, ನನ್ನೋನು ನನ್ನ ಬಳಗ ಇವನು, ಗೊತ್ತೇನು ನಂದೇ ದೃಷ್ಟಿ ಏನು. ಚೆನ್ನಾಗಿದೆ ಇದು. ಮೋಹನ್ಗೆ ಸವಾಲು, ಲೆಟ್ ಹಿಮ್ ಫಾಲೋ ಯು. ತಾಕತ್ತಿದ್ರೆ ಮಾಡಿ, ತಾಕತ್ತಿದ್ರೆ ಮಾಡ್ರಿ ರೀ, ನುಡಿಸ್ರಿ ನೋಡೋಣ. ಕಮಾನ್, ಇನ್ನೊಂದು ಸಾಂಗು. ಇನ್ನೊಂದು ಸಾಂಗ್, ಇಂಗ್ಲಿಷ್ ಸಾಂಗ್. ಓಕೆ. Feeling used, but I'm still missing you, and I can see the end of this. ನೀನ್ ಕರೆಕ್ಟ್ ಒಳ್ಳೆ ಇದು 2 ಮಸಾಲೆ ದೋಸೆ, 2 ಖಾರಾಬಾತ್, 3 ಕಾಫಿ, ಹಂಗೆ ಹೇಳಂಗಿಲ್ಲ. ಆಡ್ತಾರ, ಆಡಿದ್ರೆ ಅವ್ರಿಗೆ ಫಾಲೋ ಮಾಡ್ತಾರ ಅವರು. ಹಾ. Feeling used, but I'm still missing you, and I can see the end of this. Just wanna feel your kiss against my lips. All this time is passing by. I hate you, I love you, I hate that I love you. Don't want to, but I can't put nobody else above you. I hate you, I love you, I hate that I love you. Don't want to, but I can't put nobody else above you. ನಂಗೆ ಗೊತ್ತಿಲ್ಲ. AC ಫ್ಲೋರ್ ಅಲ್ಲಿ ಬೆವರು ಕಿತ್ಕೊಂಡ್ಬಿಟ್ಟೆ ನಾನು. ಪ್ಲೀಸ್, ಕನ್ನಡ ಸಾಂಗ್, ಐ ವಾಂಟ್ ಕನ್ನಡ ಸಾಂಗ್. ತಾನಿಗೊಂದು ಎಲ್ಲಿದೆ, ನಿನಾಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಅದನ್ನ ಫಸ್ಟ್ ನಾವ್ ಹೇಳ್ಬೇಕು, ನಿಧಾನಿಸು ನಿಧಾನಿಸು ಅಂತ. ಆಯ್ತಾ? ನೋಡಿಗ ರೆಡಿ. ಸೊ ನಮ್ಮ ರಾಜವರ್ಧನ್ ಅವ್ರಿಗೆ ಅವರ ತಂದೆಯಿಂದ ಕಲ್ತಂತ ಪಾಠಗಳು ಯಾವ್ದು? ಡಿಂಗ್ರಿ ನಾಗರಾಜ್ ಅವರು ಅಫ್ಕೋರ್ಸ್ ಇವನ್ ಟುಡೇ ಇಸ್ ಸೋ ಮಚ್ ಆಫ್ ಲೈಫ್. ಅವರಿಂದ ಕಲ್ತಂತ ಪಾಠಗಳೇನು? ಸಿನಿಮಾ ಇಂಡಸ್ಟ್ರಿಲಿ ಹೇಗಿರ್ಬೇಕು ಅನ್ನೋದೇ ಕಲ್ತಿರೋದೇ ಅವರಿಂದಾನೆ. ಸೊ ನಮ್ಮ ತಂದೆ ಸಿನಿಮಾ 39 ವರ್ಷ ಆಯ್ತು ಇವತ್ತು ಕರೆಕ್ಟ್ ಆಗಿ ಅನ್ಸುತ್ತೆ. ಪ್ರಸಂಗದ ಗೆಡ್ಡೆ ತಿಮ್ಮ ಸಿನಿಮಾದಲ್ಲಿ ನಿಮ್ ತಂದೆಯವರು, ನಮ್ ತಂದೆ ಸಿನಿಮಾ ಫಸ್ಟ್ ಸಿನಿಮಾ ಅದು. ಸೊ ನನ್ನ ಫಸ್ಟ್ ಸಿನಿಮಾದಲ್ಲಿ ನಿಮ್ ಜೊತೆ ಇರೋ ತುಂಬಾನೇ ಖುಷಿ ಆಗ್ತಿದೆ. ಸೊ ಚಾನ್ಸ್ ಸಿಕ್ಕಿದ್ರೆ ನಾವಿಬ್ರು ಒಂದು ಪರ್ಫಾರ್ಮ್ ಮಾಡೋಣ. ಖಂಡಿತ ಮಾಡೋಣ. ಶ್ಯೂರ್ಲಿ ಡೂ ದಟ್. ಒಂದು ಕೆಲಸ ಮಾಡೋಣ, ನನ್ನ ತಂದೆ ಮತ್ತೆ ರಾಜ್ ಅವರ ತಂದೆ ಇಬ್ರು ಒಟ್ಟಿಗೆ ಪರ್ಫಾರ್ಮ್ ಮಾಡಿದಂತ ಸಾಂಗ್ ತೇರಾ ಏರಿ ಅಂಬರ್ದಾಗೆ. ಸೊ ಇವತ್ತು 101 ನೆನಪು ಚಿತ್ರತಂಡದವ್ರು ಎಲ್ಲರೂ ಸೇರ್ಕೊಂಡು ಒಂದು ಡಾನ್ಸ್ ಮಾಡ್ಬಿಡೋಣ. ಇಫ್ ಯು ಡೋಂಟ್ ಮೈಂಡ್, ಬನ್ನಿ. ಕಮಾನ್ ಕಮಾನ್. Yes. Lovers, children, please come to the stage. ಮನೆಗೆ ಬಂದ ಅತಿಥಿಗಳಿಗೆ ಗುಂಡು ಭಾವನ ಅನಂತನಂತ ನಮಸ್ಕಾರಗಳು. ಚಿಲ್ಡ್ರನ್ಸ್, ನನ್ನ ಮಗನಿಗೆ ಇಲ್ಲಿ ಬರಲೇ. ರೇ ಮಾವ, ಸುಮ್ಮನೆ ನೆಮ್ಮದಿಯಾಗಿ ಕುಡ್ಕೊಂಡು ಕೂತ್ಕೊಳ್ಳೋದ್ಬಿಟ್ಟು ಈ ಮಕ್ಕಳನ್ನೆಲ್ಲ ಸೇರ್ಸ್ಕೊಂಡು ಬೀದಿ ಸುತ್ತಕ್ ಬಂದಿದ್ದೀರಲ್ಲ, ಯಾಕೆ? ಹಲೋ, ಅದು
ನಾವು ಸಹ ಒಂದು ಹೊಸ ಸಿನಿಮಾ ಮಾಡ್ತಾ ಇದೀವಿ. ಅದಕ್ಕೆ ಮಜಾ ಟಾಕೀಸಿಗೆ ಬಂದು ಇಲ್ಲೊಂದು ಟಾಸ್ಕ್ ನ ತಗೊಳ್ಳೋಣ ಅಂತ ಬಂದಿದ್ವಿ. ಹೌದಳಿ ಅಂದ್ರೆ ಯಾವುದೇ ಚಟ ಇಲ್ಲದ ಒಳ್ಳೆ ಡೈರೆಕ್ಟ್ರು ಸಿನಿಮಾ ಮಾಡಿ ಒಂದು ವೇಳೆ ಫ್ಲಾಪ್ ಆದ್ರೆ ಕುಡಿಯೋಕೆ ಶುರು ಮಾಡ್ತಾನೆ. ಆದ್ರೆ ನಾನು ಮೊದಲೇ ಕುಡುಕ, ನಾನು ಸಿನಿಮಾ ಮಾಡಿ ಫ್ಲಾಪ್ ಆದ್ರೆ ಕುಡಿಯುವುದು ಬಿಡ್ಬೋದು ಅಲ್ವಾ? ಅದೇ ಲಾಜಿಕ್ ಮೇಲೆ ಸಿನಿಮಾ ಮಾಡ್ತಿದ್ದೇನೆ ಅಳಿ ಅಂದ್ರೆ. ಸಾಕಾಗಿದೆ. ಹೌದು, ಹೀರೋ ಯಾರು? ಕತೆನೇ ನಮ್ ಹೀರೋ, ಶಾಬಾಷ್. ಡೈಲಾಗೇ ನಮ್ ಹೀರೋಯಿನ್. ವಾ ವಾ ವಾ. ನಮ್ಮ ಸಿನಿಮಾನೇ ಡಿಫ್ರೆಂಟ್. ರಿಲೀಸ್ ಆದ ದಿನ ಹೀರೋ ಕಟೌಟ್ ಇಲ್ಲ, ಮತ್ತೆ 100 ಅಡಿ ಎತ್ತರದ ಸ್ಕ್ರಿಪ್ಟ್ ಕಟೌಟ್ ನಿಲ್ಲಿಸ್ತೇನೆ ನಾನು. ಅಪ್ಪ, ಫಸ್ಟ್ ಸಿನಿಮಾ ಹೆಸರೇನು, ಟೈಟ್ಲ್ ಏನು? ಕೇಳ್ಕಬಾವು, ಸಿನಿಮಾ ಹೆಸರು ಕೇಳಿದ್ರೆ ನೀನು ಹಂಗೆ ಸಾಕಾಗ್ಬಿಡ್ತೀಯ. ಸಾಕು. ನಮ್ಮ ಸಿನಿಮಾ ಟೈಟ್ಲು ಒರಗುಮ್ಮು. ಏನ? ಒರಗುಮ್ಮು. ಯಾವ ಭಾಷೆ ಪಿಕ್ಚರ್ ಅಪ್ಪ ಇದು? ಅಯ್ಯೋ, ವಿ ಆರ್ ಡೂಯಿಂಗ್ ಅಪ್ಪಟ ಕನ್ನಡ ಸಿನಿಮಾ. ಮತ್ತೆ ಹೆಸರು ಮಾತ್ರ ಬೇರೆ ಭಾಷೆ ತರ ಕೇಳಿಸ್ತಾ ಇದೆ. ಅಲ್ಲೇ ಇರೋದು ನಮ್ಮ ಟೈಟ್ಲ್ ಕಿಕ್ಕು. ಏನ? ವರು ಗುಮ್ಮು. ವರಲಕ್ಷ್ಮಿ ಪ್ರಸ್ತುತಪಡಿಸುವ ಗುಂಡು ಮಾವ ನಿರ್ದೇಶನದ ಮುದ್ದೇಶ ನಾಯಕತ್ವದ ಚಿತ್ರ ವರು ಗುಮ್ಮು. ಅಷ್ಟೊತ್ತಿಂದ ಬರೀ ಬಿಲ್ಡಪ್ ಕೊಡ್ತಾ ಇದೀರಲ್ಲ, ಕತೆ ಏನು ಅಂತ ಸ್ವಲ್ಪ ಹೇಳಿ, ಅದನ್ನಾದ್ರೂ ಕೇಳಿಸ್ಕೊಳ್ಳೋಣ. ಬಾವು, ನಮ್ ಸಿನಿಮಾದಲ್ಲಿ ಒಂದು ಕಾಗೆ ಮೇನ್ ಕ್ಯಾರೆಕ್ಟರ್ ಮಾಡೋದು. ಅಂದ್ರೆ ನೀನು ಅಲಿ ಅಂದ್ರೆ ಅವನು ಹೇಳಿದು ಕಾಗಿ ಕೋಡಂಗಿ ಅಲ್ಲ. ನನ್ಗಿದ್ಯಾ ಬೇಜಾರು ನನ್ಗೆ. ನೀನು ಒಂದಕ್ಕೆ ಫಿಕ್ಸ್ ಆಗು, ಇಲ್ಲ ಕಾಗೆ ಅನ್ನು ಇಲ್ಲ ಕೋಡಂಗಿ ಅನ್ನು. ಏನ್ ಮಗನೇ, ಪ್ರೀತಿಯಿಂದ ತಂದೆ ಹೇಳೋ ಮಾತನ್ನು ಸ್ವಲ್ಪ ಆದ್ರೂ ಕೇಳಬಾರ್ದ? ಆಯ್ತು, ಏನ್ ಬೇಕಾದ್ರೂ. ಇಲ್ಲಿ ಯಾಕೆ ಬಂದದು ನೀನು? ಗೆನಸ್ ತುರಿಲಿಕ್ಕೆ ಬಂದದ ನೀನು? ಕತೆ ಹೇಳು ಮಗನೇ. ಅಲ್ಲಿ ಅಂದ್ರೆ ಹತ್ರ ತುಂಬಾ ಬಿಸಿಲು ನೋಡಿ, ಇಂಟ್ರೆಸ್ಟ್ ಇದೆ ಕತೆ. ತುಂಬಾ ಬಿಸಿಲು. ಏನೋ ಅದು? ಬಿಸ್ಲು ತುಂಬಾ. ಸರಿ, ಓಕೆ. ಬಿಸಿಲು ಅಂತ ಏನಾಗ ಏನು ಚೆಂಬಿಡ್ಕೊಂಡು ಬರ್ತದೆ ಅಂತ ಹೋಗ. ನೀನ್ ಹೇಳಮ್ಮ. ನನ್ನ ಕರುಗಳಿಗೆ ಬಾಯಾರಿಕೆ ಆಗ್ತಾ ಇದೆ. ಹೇಳಿದ್ದು ನಾಯಿ ಅಲ್ಲ, ಎರಡು ಒಂದಕ್ಕಂತ ಸುಮ್ಮನಿರಪ್ಪ ಪ್ರಾಣಿಗಳು. ಆಮೇಲೆ ನೀ ಕಂಟಿನ್ಯೂ ಮಾಡಪ್ಪ. ಆಮೇಲೆ ಬಾಯಾರಿಕೆ ಆಗ್ತಾ ಇದೆ, ನೀರಿಲ್ಲ, ಕಣ್ಣೀರ್ ಹಾಕ್ತಾ ಇವೆ. ಆ ಕಣ್ಣೀರ್ನೇ ನೀರು ಅಂತ ಕುಡಿತಾ ಇವೆ ದನ ಕರುಗಳು. ಅಷ್ಟಕ್ಕೆ ಕಾಗೆ ಅಲ್ಲ, ಅದು ಇಗಿಲ. ನಾನ್ ಹೇಳಿದ್ದು ಬಿಳಿ ಕಾಗೆ ಬಗ್ಗೆ. ಕಾಗೆ ಹರಾಡ್ತಾ ಇರೋ ಬಿಸಿಲಲ್ಲಿ ಉರ್ಕೊಂಡು ಬಂತು. ಯಾಕೆ ಉಲ್ಟಾ ಹೇಳ್ತಾ ಇದೀಯ ನೀನು? ಏನಾಯ್ತು? ಉರಿತಾ ಇರೋ ಬಿಸಿಲಲ್ಲಿ ಕಾಗೆ ಆರ್ಕೋಬಹುದು ಅಂತ ಹೇಳ್ಬೇಕು. ಆಮೇಲೆ ಕಾಗೆಗೆ ಗಂಟ್ಲು ಒಣಗ್ತಾ ಇದೆ, ನೀರೆಲ್ಲ ಆವಿ ಆಗೋಗಿದೆ. ಆಯ್ತಾ? ನೆಕ್ಸ್ಟ್ ಕಾ ಕಾ ಅನ್ಬೇಕು. ಏನದು? ಸೌಂಡೇ ಬರ್ತಾ ಇಲ್ಲ. ಸೌಂಡ್ ಯಾಕೆ ಬರ್ತಾ ಇಲ್ಲ? ಅದು ಬಾಬಾ, ಗಂಟ್ಲು ಒಣಗೋಗಿಲ್ವ? ಸೌಂಡ್ ಎಲ್ಲಿ ಬಂತು ಹೊರಗಡೆಗೆ? ಕಾಗೆಗೆ 2 ಪ್ರಾಬ್ಲಮ್. ಒಂದು ಬಾಯಾರಿಕೆ ಆಗಿದೆ, ಮೊನ್ನೆಯಿಂದ ಬ್ಯೂಟಿ ಪಾರ್ಲರ್ಗೆ ಹೋಗಿ ನೀಟಾಗಿ ಬಂದಿದೆ, ಬಿಸಿಲಲ್ಲಿ ಹಾರಾಡ್ತಿದೆ, ಟ್ಯಾನ್ ಆಗೋಗಿದೆ. ಡೋಂಟ್ ಡಿಸ್ಟರ್ಬ್ ಮೀ. ಆಯ್ತಾ? ಕೊನೆಗೆ ಕಣ್ಣೆಲ್ಲ ಮಂಜಾಗ್ತಾ ಇದೆ, ಬಾಯಾರಿಕೆ ಜಾಸ್ತಿ ಆಗ್ತಿದೆ. ದೂರದಲ್ಲಿ ಒಂದು ಮನೆ, ಅಲ್ಲೊಂದು ಕೊಡದಲ್ಲಿ ನೀರಿದೆ, ಆದ್ರೆ ತಳದಲ್ಲಿದೆ. ಹೆಂಗ್ ತಗೊಳತ್ತೆ ಕಾಗೆ? ಕಾಗೆ ಕಲ್ ತಗೊಂಡ್ ಬಂದಾಕತ್ತೆ, ನೀರ್ ಮೇಲ್ ಬರುತ್ತೆ, ನೀರ್ ಕುಡ್ಕೊಂಡು ಪುರ್ ಅಂತ ಆರೋಗುತ್ತೆ. ಇಷ್ಟ ತಾನೇ ಕತೆ? ಅಲ್ಲಿ ಅಂದ್ರೆ ಅದು ಕತೆ, ಚಿಕ್ಕಂದಿ ಕೇಳಿದ ಕತೆ ಸತ್ಯ. ಆದ್ರೆ ಕಾಗೆ ನೀರ್ ಕುಡಿದ ಮೇಲೆ ಏನಾಯ್ತು? ಎಲ್ಲೋಯ್ತು? ಏನ್ ಮಾಡ್ತು? ಬದುಕಿದ್ಯಾ ಸತ್ತಿದ್ಯಾ? ಈ ಪ್ರಶ್ನೆಗೆ ರಿಸರ್ಚ್ ಮಾಡಿರುವ ನಮ್ಮ ಕತೆ ಹೊರಗುಮ್ಮು. ಚೆನ್ನಾಗಿದೆ, ಕಪ್ಪಾಗಿದೆ. ಇಷ್ಟ ಆಗ್ಲಿಲ್ವಾ ಕತೆ? ಇಲ್ಲ. ಮುದ್ದೇಶ, ಇದೊಂದು ಸೈಡ್ ಇಡು ಕತೆ. ನಮ್ಮೊಂದು ಇನ್ನೊಂದು ಆಪ್ಷನ್ ಕತೆ ಇದೆ, ಅದನ್ನು ಹೇಳು ಅಳಿಯಂದಿರಿಗೆ. ಕೇಳಿಸ್ಕೊಳಪ್ಪ. ನೋಡ್ಬೋ, ಒಂದ್ಸಲ ಆಮೆ ಮತ್ತು ಮೊಲದ ನಡುವೆ ಒಂದ್ ಹೆವಿ ಪೈಪೋಟಿ ಫೈಟಿಂಗ್ ಬೀಳುತ್ತೆ, ರೇಸ್ ಮಾಡ್ತವೆ. ಆಗ ಆ ರೇಸ್ ಅಲ್ಲಿ ಆಮೆ ನಿಧಾನಕ್ಕೆ ಓಡಿದ್ರು ಗೆಲ್ಲುತ್ತೆ, ಆದ್ರೆ ಸ್ಪೀಡ್ ಆಗಿ ಓಡಿದ್ದು ಮೊಲ ಸೋಲುತ್ತೆ.
ಇದು ಚಿಕ್ಕ ಮಕ್ಕಳ ಸಿಲೆಬಸ್ ಅಲ್ಲಿ ಇರೋದ್ ಕಂಡ್ರು ಇದನ್ನ ತಗೊಳಕ್ ಪಿಕ್ಚರ್ ಮಾಡ್ತಾ ಇದೀರಲ್ರು. ಅಲ್ಲಿ ಅಂದ್ರೆ ಈ ಕಥೆಯನ್ನು ಎಲ್ಲರಿಗೂ ಗೊತ್ತು. ಆದ್ರೆ ಅಷ್ಟೊಂದು ಸ್ಪೀಡ್ ಆಗಿ ಹೋಗುವ ಮೊಳ ಈ ಗ್ಯಾಪ್ ಅಲ್ಲಿ ಎಲ್ಲಿಗೆ ಹೋಗಿತ್ತು? ಯಾರ ಮನೆಗೆ ಹೋಗಿತ್ತು? ಆ ಮನೆಗೂ ಮೊಲಗೂ ಏನಾದ್ರೂ ಸಂಬಂಧ ಇದೆಯಾ? ಈ ವಿಚಾರ ಗೊತ್ತಾಗಿ ಆ ಮನೆಯವರು ಆ ಮೊಳಕ್ಕೆ ಏನ್ ಮಾಡಿದ್ರು? ಇದು ನಮ್ಮ ಸಿನಿಮಾದ ಕತೆ ಹೊರಗುಮ್ಮು. ಹೆಂಗಿದೆ ಅಂದ್ರೆ ಕೆಟ್ಟದಾಗಿದೆ. ಹೌದಾ? ಇದು ಯಾವ್ದನ್ನು ಒಪ್ತಿಲ್ಲಲ್ಲ ಇವನು. ಅಯ್ಯ ಬಿಡಪ್ಪ, ಇವನೇನ್ ಒಪ್ಪದು? ನಮ್ ಫ್ಯಾನ್ಸ್ ಒಪ್ಪಿದ್ರೆ ಸಾಕಲ್ಲ, ಜನ ಒಪ್ತಾರೆ. 100 days ಓಡತ್ತೆ ಬಿಡು. ಈಗ ಒಂದ್ ಕೆಲ್ಸ ಮಾಡೋಣ, ಟಾಸ್ಕ್ ಬಂದಿದೀವಲ್ವಾ? ಹಾ ಕರೆಕ್ಟ್, ಬಂದ ಉದ್ದೇಶನೇ ಅದು. ಓಕೆ, ಏನು ಟಾಸ್ಕ್ ಏನು? ಸಿನಿಮಾಗೆ ಕಥೆನೇ ಇಂಪಾರ್ಟೆಂಟ್ ಅಲ್ವಾ? ಹೌದು. ಅದಕ್ಕೆ ನಮ್ಮ ಸಿನಿಮಾ ಕಥೆಯ ತುಂಬಾ ಸ್ಟ್ರಾಂಗ್ ಆಗಿದ್ಬಿಟ್ಟದೆ. ಅದಕ್ಕೋಸ್ಕರ ನಾವು ಆಶನ್ ಕಥಾ ಸ್ಪರ್ಧೆ ಯೋಚನೆ ಮಾಡ್ತಾ ಇದ್ದೀವಿ. ಆಶು ಕತೆ. ಅದೇ ಆಶು ಕತೆ, ಅದೇ 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 ಅದು ಶುರು ಮಾಡಮ್ಮ. ಅದೇ ಟಾಸ್ಕ್ ಅಪ್ಪ, ಆಶು ಕಥಾ ಸ್ಪರ್ಧೆ. ಈಗ ನಮ್ಮ ಅಕ್ಕ ಎಲ್ಲ ಪದಗಳು ಕೊಡ್ತಾ ಹೋಯ್ತಾಳೆ. ಇಲ್ಲಿ ಬಂದವರೆಲ್ಲ ಅದಕ್ಕೆ ಕತೆ ಎಳೀತಾ ಹೋಗ್ಬೇಕು. ಸರಿ, ಒಂದ್ ಕೆಲಸ ಮಾಡೋಣ. ಇವಾಗ ಚೇತನ್, ಮೇಘನಾ ಮತ್ತೆ ಅರ್ಚನಾ 3 ಜನ ಅವ್ರ ಟೀಮ್ ಇಂದ, ನೀವು 3 ಜನ ಒಂದ್ ಟೀಮು. ಆಗ್ಬೋದು ಆಗ್ಬೋದು. ಸರಿ ಬನ್ರಪ್ಪ. ಅಲ್ಲಿ ಅಂದ್ರೆ ನೀವು ಮೊದಲೊಂದು ಡೆಮೋ ಕೊಡಿ. 1 ಕೋಟಿ ರೂಪಾಯಿ. ಒಬ್ಬ ಕಡು ಬಡವ 1 ಕೋಟಿ ರೂಪಾಯಿ ಬೆಲೆ ಬಾಳೋ ಕಾರನ್ನ ರಿಂಗ್ ರೋಡ್ ಅಲ್ಲಿ ಓಡಿಸ್ಕೊಂಡ್ ಬರ್ತಾ ಇರ್ತಾನೆ. ಕಡು ಬಡವ ಅಂತೀಯ? 1 ಕೋಟಿ ರೂಪಾಯಿ ಕಾರ್ ತಗೊಳಕ್ಕೆ ಎಲ್ಲಿಂದ ಬರ್ತದೆ ಒಂದು ಕಾರ್? ಅಪ್ಪ, ನಾನು ಕಾರ್ ಕೊಂಡ್ಕೊಂಡು ಓಡಿಸ್ಕೊಂಡ್ ಬರ್ತಾ ಇದ್ದಾನೆ ಏನಿಲ್ಲ, ಕಾರ್ ಓಡಿಸ್ಕೊಂಡ್ ಬರ್ತಾ ಇದ್ದಾನೆ ಅಂತ. ಅವ್ರು ಬಾಸ್ ಆಗಿರ್ಬೋತಾನೆ ಕಾರು. ಇದು ಎಕ್ಸಾಂಪಲ್ ಈ ತರ. ಓಕೆನಾ? ಟಾಪಿಕ್ ತಿಥಿ ವಡೆ. ತಿಥಿ ವಡೆ. ಒಬ್ಬ ಹುಡುಗ ತಿಥಿ ವಡೆ ತಿನ್ನಕ್ಕೆ ಅವ್ನ ಗರ್ಲ್ ಫ್ರೆಂಡ್ ಜೊತೆ ಯಾವಾಗ್ಲೂ ಹೋಗ್ತಾ ಇದ್ದ. ಅಮ್ಮ ತಾಯಿ, ಅಮ್ಮ ತಾಯಿ, ಅಮ್ಮ ತಾಯಿ, ಅಮ್ಮ ತಾಯಿ ಪದ ಹೇಳಿ. ತಿಥಿ ಹುಡುಗಿ ತಿನ್ನಕ್ಕೆ ಹುಡುಗಿ ಜೊತೆ ಹೋಗ್ತಾ ಇದ್ದ. ಅವನಿಗೂ ಮೇಘನಂತರ ಮೂಢನಂಬಿಕೆಗಳು ಜಾಸ್ತಿ. ಅದು ಸಡನ್ ಆಗಿ ಯಾರೋ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಕ್ ಬಂದಿದ ತಕ್ಷಣ ಈ ಹೆದರ್ಕೊಂಡ್ಬಿಟ್ಟು ಆ ಹುಡುಗಿ ಬಿಟ್ಟು ಓಡೋದ. ಟೋಪಿ ಟೋಪಿ. ಆ ಹುಡುಗಿನಲ್ಲಿ ಬಿಟ್ಟಿದ ತಕ್ಷಣ ಆ ಹುಡುಗಿ ಒಂದು ರೆಡ್ ಕಲರ್ ಟೋಪಿ ಹಾಕಿದ್ಲು. ಸೊ ಆ ಟೋಪಿ ತೆಗೆದ್ಬಿಟ್ಟು ಆ ಅಮ್ಮ ತಾಯಿ ಅಂತ ಹೇಳ್ತಿದ್ದವ್ರ ಕೈ ಕೊಟ್ಬಿಟ್ಟು ಅವಳು ಓಡೋದು. ಓಕೆ ಓಕೆ. ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ಆ ಟೋಪಿ ಕೊಟ್ಟ ತಕ್ಷಣ ಅದು ಮ್ಯಾಜಿಕಲ್ ಟೋಪಿ. ಸೊ ಹಿ ಬಿಕಮ್ಸ್ ಟೂ ರಿಚ್, ತುಂಬಾ ರಿಚ್ ಆಗ್ಬಿಡ್ತಾರೆ. ವರಲಕ್ಷ್ಮಿ ಬಂದು ಮದುವೆ ಮಾಡ್ಕೊಂಡ್ ಬಿಡ್ತಾರೆ ಅವ್ರು. ಒಂದ್ ನಿಮಿಷ, ನಾನು ಅರ್ಚನಾ ಟೀಮ್ ಸೇರ್ಕೋಬೇಕು. ನಾನು ಅರ್ಚನಾ ಕತೆ ಕಟ್ತೀವಪ್ಪ. ಒಂದ್ ನಿಮಿಷ ರೆಡಿ ಕೊಡ್ರಮ್ಮ. ಮುದ್ದೇಶ ಹೇಳಪ್ಪ. ಆ ಬೀದಿಲಿ ಹೋಗ್ತಿದ್ದ ಭಿಕ್ಷಿಕ ಮುದ್ದೇಶನ್ ಫ್ರೆಂಡ್. ಅಲ್ಲಿಂದ ಬರ್ತಾರೆ, ಹೋಗ್ತಾ ಇರ್ತಾರೆ. ಆ ಹುಡ್ಗಿ ಓಡೋಗಿದ್ ಹುಡ್ಗಿ ಮತ್ತೆ ಸಿಗ್ತಾಳ ವಾಪಸ್ಸು. ಅವ್ಳು ರಿಚ್ ಆಗ್ಬಿಟ್ಟಿರ್ತಾರೆ, ವರಲಕ್ಷ್ಮಿ ರಿಚ್ ಆಗ್ಬಿಟ್ಟಿರ್ತೀರಲ್ಲ ನೀವಾಗ. ಸೊ ಅಲ್ಲಿಂದ ಬರ್ತೀರಾ. ಆಮೇಲೆ ಗೊತ್ತಾಗುತ್ತೆ ನಿಮ್ಮ ತಂದೆನೆ ತಿಥಿ ಮಾಡಿಸ್ತಾ ಇದ್ದವ್ರು ಅಂತ. ತಿಥಿ ಮಾಡಿಸೋ ಜೋಯಿಸ್ರು. ಆ ವಡೆ ತಿನ್ಕೊಂಡು ಹೋಗಕ್ಕೆ ಮುದ್ದೇಶ ಬರ್ತಿದ್ದ. ಅದೇ ಉದ್ದೇಶ. ವಾ ಚಿಂದಿಕ, ಇವಾಗ ಗೊತ್ತಾಯ್ತು ಮನೆದವ್ರ ಕತೆ ಎಲ್ಲಿಂದ ಸಿಗ್ತಾ ಇದೆ ಅಂತ. ಯಾರ ಒಂದ್ ಸುಮ್ನೆ ಏನ್ ಮಾಡೋದು ಅಂದಾಗ ಅರ್ಚನಾ ಒಂದು ಟಾಪಿಕ್ ಕೊಡ್ತೀನಿ ತಗೋ ಅಂದ್ರೆ ಒಂದು 50 ಎಪಿಸೋಡ್ ಕತೆ ಕೊಡ್ತಾರೆ. ವೆರಿ ಗುಡ್. ನನಗೆ ಕೊಡಕ್ ಮುದ್ದೇಶ. ಉದ್ದೇಶ ಉದ್ದೇಶ ಜಗತ್ತಿನ ವಿಸ್ಮಯಗಳಲ್ಲಿ ಒಂದು ಮುದ್ದೇಶ. ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಗೈ ಇನ್ ದ ವರ್ಲ್ಡ್ ಮುದ್ದೇಶ. ಈ ಮುದ್ದೇಶ ಹಳ್ಳಿಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾನೆ. ಎಲ್ಲರೂ ನಿನ್ನ ಪರ್ಸನಾಲಿಟಿಗೆ ನೀನು ಹೋಗಿ ಆರ್ಮಿಗೆ ಸೇರ್ಬೇಕು ಅಂತ ಹೇಳ್ತಾರೆ. ಆರ್ಮಿಗೆ ಫುಲ್ ಜೋಶಲ್ಲಿ ಹೋಗ್ತಾನೆ. ಆರ್ಮಿಗೆ ಹೋದಾಗ ಒಳ್ಳೆ ಫಿಸಿಕ್ ಇರ್ಬೇಕು, 50 ಡಿಪ್ಸ್ ಹೊಡಿ ಅಂತಾರೆ. 5 ಡಿಪ್ಸ್ ಹೊಡಿತಾನೆ, ಮೆಟ್ ತಗೊಂಡು ಹೊಡೆದು ವಾಪಸ್ ಕಳಿಸ್ತಾನೆ. ಯಾಕೋ ಸರಿ ಹೋಗಿಲ್ಲ ಇದು. ತಿಂಡಿ ಐಟಮ್ ಕೇಳ್ಬಿಡ. ತಿಂಡಿ ಐಟಮ್ ಬೋಟಿ ಗೊಜ್ಜು ಹೇಳಲೆ. ಮುದ್ದೇಶನ್ಗೆ ಬೋಟಿ ಗೊಜ್ಜು ಅಂದ್ರೆ ತುಂಬಾ ಇಷ್ಟ. ಯಾವ ಲೆವೆಲ್ಗೆ ಅಂದ್ರೆ ಯಾವ ಚಿಕ್ಕ ಮಗು ತಿಂತಾ ಇದ್ರು ಅದನ್ನ ಕಿತ್ಕೊಂಡು ತಿನ್ನೋ ಬುದ್ಧಿ ಮುದ್ದೇಶನ್ಗೆ. ಮೊನ್ನೆ ಪೂಜಾ ಬಾರ್ ಹತ್ರ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಮಿಲಿಟರಿ ಹೋಟ್ಲ್ ಇದೆ. ಅಲ್ಲಿ ಯಾರೋ ಬೋಟಿ ಗೊಜ್ಜನ್ನ ರೋಡಲ್ಲಿ ಬಿಸಾಕಿದ್ರು. ಅದನ್ನ ನಾಯಿ ತಿಂತಾ ಇತ್ತು. ಆ ನಾಯಿ ಬಾಲ ಕಚ್ಬಿಟ್ಟು ಅದನ್ನ ಅವ್ನು ತಿನ್ಕೊಂಡ. ಕಬ್ಬು ಕಬ್ಬು ಎಷ್ಟಿಷ್ಟ ಅಂದ್ರೆ ಯಾವಾಗ್ಲೂ ಕಬ್ಬಿನ ಗದ್ದೆಗೆ ಹೋಗ್ತಾನೆ. ಆ ಕಬ್ಬಿನ ಗದ್ದೆಗೆ ಹೋಗ್ಬೇಕಾದ್ರೆ ಒಬ್ಬ ಹೋಗ್ತಾನೆ, ಬರ್ಬೇಕಾದ್ರೆ ಶಾಂತಿ ಜೊತೆ ಇಬ್ರಿಬ್ರಾಗ್ ಬರ್ತಾರೆ. ಅದ್ ಹಿಂಗೆ ಶಾಂತಿನ ಏನೋ ಮುದ್ದೇಶ. ಯಾರೋ ಶಾಂತಿ. ಶಾಂತಿನುಳ ವಾಂತಿನುಳ ಅದೇನ ಮಾತಾಡ್ತಾನೆ. ಕಬ್ಬಿನ ಗದ್ದೆ ಶಾಂತಿ ಬಗ್ಗೆ ಗೊತ್ತಿಲ್ವಾ? ಏನೋ ಏನೇನೋ ಹೇಳ್ತಿದ್ದಾನೆ. ಕಬ್ಬಿನ ಗದ್ದೆ ಶಾಂತಿ ಅದು ಇದು ಅಂತ. ಏನು ಅಪ್ಪ ಏನಪ್ಪ ಇದು? ಯಾರೋ ಕಬ್ಬಿನ ಗದ್ದೆ ಶಾಂತಿ ನನ್ಗೆ ತಿಳಿಯೋದು. ನಂಗೇನು ಗೊತ್ತಿಲ್ಲ ಬಾವ. ಸುಮ್ಮನೆ ಅಕ್ಕ
ಫೋನ್ ಬಂದಿತ್ತು ನಿಂಗೆ ಆಗ್ಲೇನೆ. ನನ್ಗ ಅವರು ಟ್ರಂಪ್ ನಿಂಗೆ ಫೋನ್ ಮಾಡಿದ್ರು. ಬೆಳಗ್ಗೆನೆ ಮಾತಾಡಾಯ್ತು. ಶಾಂತಿ ಯಾರು ಹೇಳು? ಇಲ್ಲ ಕಣಕ, ಮಧ್ಯಾಹ್ನ ನಮ್ ತಾಯಣೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಅವರು ಟ್ರಂಪ್ದು ಫೋನ್ ಬಂದಿತ್ತು, ಹಂಗೆ ಉಳ್ಕೊಂಡಿತ್ತು. ಮೊದಲು ನೋಡು ಕಬ್ಬಿನ ಗದ್ದೆ ಶಾಂತಿ. ಅಯ್ಯ ಸ್ವಲ್ಪ ಇರಪ್ಪ, ಒಂದ್ ನಿಮಿಷ. ಟ್ರಂಪ್ ಏನೋ ಅರ್ಜೆಂಟ್ ಆಗಿ ಫೋನ್ ಮಾಡ್ತಿದ್ದಾರೆ. ಏನು ಎತ್ತ ವಿಚಾರಿಸ್ಕೊಂಡು ಬರ್ತೀನಿ. ಆಮೇಲೆ ಅದ್ ಯಾರು ಶಾಂತಿ ನಾನು ನೋಡ್ತೀನಿ. ಮಗನ ಇಲ್ವಾ? ಆ ಕಬ್ಬಿನ ಗದ್ದೆ ಶಾಂತಿ ಯಾರು ಹೇಳು? ನಿಂಗೆ ಗೊತ್ತಿಲ್ಲ ಬಿಡಪ್ಪ. ಹೇಳಪ್ಪ. ನಿಂಗೆ ಗೊತ್ತಿಲ್ಲ ಬಿಡಪ್ಪ. ಅದೇ ಅವಳೇ ತಾನೆ, ಯಾವಾಗಲೂ ಕಬ್ಬಿನ ಗದ್ದೆಯಲ್ಲಿ ಆ ಗ್ರೀನ್ ಸಾರಿ ಉಡ್ಕೊಂಡು ತಳ್ಕು ಬಳಕು ಅಂತ ಹೋಗ್ತಿರ್ತಾಳೆ. ಅವಳೇ ತಾನೆ ಕಬ್ಬಿನ ಗದ್ದೆ ಶಾಂತಿ. ಹೌದಾ, ನೀಲಿ ಸೀರೆ ಉಟ್ಕೊಳ್ಳೋದು ಅವಳು. ಹೌದಾ? ಅವಳ ತುಟಿ ಕೆಳಗೆ ಒಂದು ದೊಡ್ಡದು ಮಚ್ಚೆ ಇದೆಯಲ್ವಾ? ಹೌದು. ಅದಕ್ಕೆ ಅವಳ ಈ ಬೆನ್ನ ಹತ್ರ ಒಂದು ಗೆರೆ ಇದೆ ಅಲ್ವಾ? ಹೌದು. ಅವಳೇ ತಾನೆ. ನಿಂಗೆ ಹೆಂಗ್ ಗೊತ್ತದು? ನಿಂಗೆ ಗೊತ್ತಾವಳು? ನನ್ಗೆ ಖಂಡಿತ ಗೊತ್ತಿಲ್ಲ. ಕಬ್ಬಿನ ಗದ್ದೆ ಶಾಂತಿಗೆ ಜೈ. ಬಾಬಾ ನಮ್ಮ ಅಪ್ಪಂಗೆ ಕಬ್ಬಿನ ಗದ್ದೆ ಶಾಂತಿ ಗೊತ್ತದೋ ಇಲ್ಲೋ? ಇನ್ 2 ಅವರ್ ಬಿಟ್ಕೊಂಡು ಕಬ್ಬಿನ ಗದ್ದೆಗೆ ಹೋಗು. ಗೊತ್ತಿಲ್ವೋ? ಗೊತ್ತಾಯ್ತದೆ. ಕಬ್ಬಿನ ಗದ್ದೆ ಶಾಂತಿ ವಿಷಯ ನಿಂಗೆ ಗೊತ್ತು? ಓಕೆ, ಈಗ 101 ನೆನಪು ತಂಡದವ್ರ ಹತ್ರ ನಮ್ಮ ಆಡಿಯನ್ಸ್ ಮಾತುಕತೆಯನ್ನ ಮುಂದುವರಿಸ್ತಾರೆ. ಮೊದಲನೇದಾಗಿ ಯಾರು? ಹಾಯ್ ಸೃಜನ್ ಸರ್. ಹಾಯ್, ನನ್ನ ಹೆಸರು ಪ್ರಕೃತಿ BM. ನಾನು ಶ್ರೀನಗರಿಂದ ಬರ್ತಾ ಇದ್ದೀನಿ. ಹೇಳಿಮ್ಮ. ನನ್ನ ಪ್ರಶ್ನೆ ಬಂದು ಚೇತನ್ ಸರ್ಗೆ. ಕೇಳಿ. ನಮಸ್ತೆ ಚೇತನ್ ಸರ್. ನಮಸ್ಕಾರ. ನಿಮ್ಗೆ ಅಕಸ್ಮಾತ್ ಆಗಿ ಟೈಮ್ ಮೆಷಿನ್ ಸಿಕ್ಕಿದ್ರೆ ಯಾವ ಟೈಮ್ಗೆ ಹೋಗ್ತೀರಾ? ಯಾಕೆ ಹೋಗ್ತೀರಾ? ತುಂಬಾ ಒಳ್ಳೆ ಪ್ರಶ್ನೆ. ನನಗೆ ಬಹಳ ಪೀರಿಯಡ್ಸ್, ಬಹಳ ಮುಖ್ಯವಾದ ಟೈಮ್ಸ್ ಇದೆ. 3 ಪೀರಿಯಡ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಇವಾಗ ಮಾತಾಡಿದ 12ನೇ ಶತಮಾನ, ಇನ್ನೊಂದು ಬುದ್ಧನ ಕಾಲ, ಒಂದು 500 ವರ್ಷ BC, ಮತ್ತೆ 1947 ಟೈಮ್, ಆ ಒಂದು ಅಂಬೇಡ್ಕರ್ ಕಾಲ, ಅದು ಪಾರ್ಟಿಷನ್ ಕಾಲ. ಈ 3 ಟೈಮ್ ಬುದ್ಧ, ಬಸವ, ಅಂಬೇಡ್ಕರ್ ಅವರೆಲ್ಲ ಒಂದು ಸಮಾನತೆಗೋಸ್ಕರ ಹೋರಾಟ ಮಾಡಿದ್ದು, ಅವರೆಲ್ಲ ಒಂದು ಉತ್ತಮ ಸಮಾಜಗೋಸ್ಕರ ಹೋರಾಟ ಮಾಡಿದ್ದು. ಅವ್ರ ಯೋಚನೆಗಳು ಯಾವ ತರ ಇತ್ತು, ಅದ್ ಯಾವ ತರ ನೆರವೇರ್ಕೊಂಡು ಬರ್ತಾ ಇತ್ತು ಅಂತ ಯೋಚನೆ ನೋಡಕ್ಕೆ ನಾನು ಆ ಕಾಲಗಳಿಗೆ ಹೋಗ್ತಾ ಇದ್ದೆ. ಓಕೆ, ಥ್ಯಾಂಕ್ ಯು ಸರ್. ಇವಾಗ ಮೇಘನಾ, ನಿನಗೆ ಟೈಮ್ ಮೆಷಿನ್ ಸಿಕ್ಕರೆ ಯಾವ ಕಾಲಕ್ಕೆ ಹೋಗ್ತೀಯಾ? ಪ್ರಾಬಬ್ಲಿ ಒಂದು 10 ವರ್ಷ ಫ್ಯೂಚರ್. ಯಾಕಮ್ಮ? ನಮ್ಗೆ ಕ್ಯೂರಿಯಾಸಿಟಿ ಇದೆ, ಮುಂದೆ ಹೆಂಗಿರ್ಬೋದು, ಏನಾಗ್ಬೋದು ಅಂತ. ಸೊ ನೋಡ್ಕೊಂಡು ವಾಪಸ್ ಬಂದು ಆಮೇಲೆ ಇಫ್ ಐ ಕ್ಯಾನ್ ಸೆಟ್ ಎನಿಥಿಂಗ್ ರೈಟ್. ನೀನು ಅರ್ಚನಾ? ನಾನು ಐ ಲಿವ್ ದ ಮೊಮೆಂಟ್. ಐ ಡೋಂಟ್ ವಾಂಟ್ ಟು ಗೋ ಎನಿವೇರ್. ಐ ವಾಂಟ್ ಟು ಲಿವ್ ದ ಮೊಮೆಂಟ್. ಸರ್, ನೀವ್ ಯಾವ ಕಾಲಕ್ಕೆ ಹೋಗ್ತೀರಾ? ನಾನು ಅರ್ಚನಾ ಅವ್ರು ಹೇಳ್ದಂಗೆ ಲಿವ್ ದ ಮೂಮೆಂಟ್. ಇವಾಗ ಆರಾಮಾಗಿ ಮಜಾ ಟಾಕೀಸಲ್ಲಿ ನಗ್ತಾ ಇದೀನಲ್ರಿ, ಇನ್ಯಾಕೆ ಹಿಂದೆ ಹೋಗೋದು? ಇಟ್ಸ್ ವೆರಿ ಗುಡ್ ಕಲಿಯುಗ. ಹಂಗೆ ಸಬಾಷ್. ನಾನ್ ಟೈಮ್ ಸಿಕ್ಕಿದ್ರೆ ಸಾಯಂಕಾಲಕ್ಕೆ ಹೋಗ್ತಾ ಇದ್ದೆ ಅಷ್ಟೇ. ನೆಕ್ಸ್ಟ್. ನಮಸ್ಕಾರ ಸೃಜನ್ ಸರ್. ನಮಸ್ತೆ ನಾನು ಡಾಕ್ಟರ್ ಸುಧಾಶಂಕರ್ ಅಂತ, ಐ ಆಮ್ ಸೈಕೋಥೆರಪಿಸ್ಟ್. ಹೊಸನಗುಡಿಯಿಂದ ಬಂದಿದ್ದೀನಿ. ನನ್ಗೆ ಒಂದು ಬಹಳ ದಿನಗಳಿಂದ ಒಂದು ಆಸೆ ಇದೆ. ಏನು ಅಂದ್ರೆ, ಪಾಪ ಗುಂಡು ಮಾಮನಿಗೆ ಸ್ವಲ್ಪ ಡ್ರಿಂಕ್ಸ್ ಬಿಡ್ಸೋಣ ಅನ್ನೋ ಆಸೆ ಇದೆ. ನೀವು ಅವಕಾಶ ಕೊಟ್ರೆ ಸ್ಟೇಜ್ ಮೇಲೆ ಬಂದು ನನ್ನ ಪ್ರಯತ್ನ ನಾನು ಮಾಡಿ ನೋಡ್ತೀನಿ. ಆಮೇಲೆಲ್ಲ ದೇವ್ರಿಗೆ ಬಿಟ್ಟಿದ್ದು. ನೀವು ಗುಂಡು ಮಾವನಿಗೆ ಸ್ವಲ್ಪ ಡ್ರಿಂಕ್ಸ್ ಬಿಡಿಸ್ಬೇಕು. ಅವ್ರು ಸಿಕ್ಕಾಪಟ್ಟೆ ಕೊಡ್ತಾರೆ, ಸ್ವಲ್ಪ ಬಿಡಿಸಿದ್ರೆ ಏನು ಪ್ರಯೋಜನ ಆಗಲ್ಲ. ಸ್ವಲ್ಪ ಬನ್ನಿ ಡಾಕ್ಟ್ರೆ. ಗುಂಡು ಮಾವ ಬನ್ನಿ, ಇಲ್ಲಿ ನಿಮ್ಗೆ ಫ್ರೆಂಡ್ ಯಾರೊಬ್ರು ಬಂದಿದ್ದಾರೆ. ನಮಸ್ಕಾರ. ನಾನೇನ್ ತೂರಾಡ್ತಾ ಇದ್ದೀನಿ ಗುಂಡು ಮಾಮನ್ ನೋಡ್ಕೊಂಡು. ಏನು ತೂರಾಡ್ತೀರಾ? ಬರೋವಾಗ್ಲೇ ತೂರಾಡ್ಕೊಂಡ್ ಬರ್ತೀರಲ್ಲ ಗುಂಡು ಮಾಮ. ಇಲ್ಲಪ್ಪ, ನಾನ್ ತೂರಾಡ್ತಿಲ್ಲ, ಗಾಳಿಯಿಂದ ಲೈಟ್ ಆಗಿ ಹಾರಾಡ್ಕೊಂಡು ಬಂದೆ. ಸರಿ ಗುಂಡು ಮಾಮ, ಈಗ ಕುಡಿತದಿಂದ ಏನಾಗ್ತದೆ ಅನ್ನೋದು ನೆಕ್ಸ್ಟ್ ಹೇಳ್ತೀನಿ. ಈಗ ನೋಡಿ, ಈಗ ನಿಮ್ಮ ಬಗ್ಗೆ ಅಂದ್ರೆ ನಮ್ಮ ಸೈಕಾಲಜಿಯಲ್ಲಿ ಇನ್ಸೈಟ್ ಅಂತ ಕರೀತಾರೆ. ನನ್ನ ಹತ್ರ ಯಾವುದು ಸೈಟು ಕ್ಯೂಟು ಇಲ್ಲಮ್ಮ. ನನ್ನ ಎಲ್ಲ ಸೈಟು ಪೂಜಾ ಬಾರಲ್ಲಿ 30, 60, 20 ಸ್ಕ್ವೇರ್ ಫೀಟ್ ಅಲ್ಲಿ ಊತ್ ಬಿಟ್ಟಿದೆ. ಆ ಸೈಟ್ ಅಲ್ಲ ಗುಂಡು ಮಾಮ, ನಿಮ್ಮ ಬಗ್ಗೆ ಅಂದ್ರೆ ನಿಮ್ಮ ಬಗ್ಗೆ ನೀವ್ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ. ನನ್ನೊಳಗೆ ನಾನು ಎಷ್ಟು ತುಂಬಾ ತಿಳ್ಕೊಂಡಿದ್ದೇನೆ. ಏನ್ ತಿಳ್ಕೊಂಡಿದ್ದೀರಾ? ಬೆಳಿಗ್ಗೆ ಒಂದು ಅರ್ಧ ಬಾಟ್ಲ್ ಸ್ಟಾರ್ಟ್ ಮಾಡ್ತೇನೆ, ಮಧ್ಯಾಹ್ನ ಫುಲ್ ಬಾಟ್ಲ್ ಆಗುತ್ತೆ, ನೋಡಿ ನೋಡಿ, ರಾತ್ರಿ 2 ಬಾಟ್ಲ್ ಲೆವೆಲ್ ಆಗಿ ಮಲಗುತ್ತೆ. ಇದು ನೀವು ತಿಳ್ಕೊಂಡಿರೋದು. ಅದು ಬಿಟ್ಬಿಡಿ. ಈಗ ಕುಡಿತದಿಂದ ದುಷ್ಪರಿಣಾಮಗಳು ಏನಾಗ್ತವೆ ಏನಾದ್ರು ಗೊತ್ತಾ ನಿಮ್ಗೆ? ನಿಮ್ಗೆ ಗೊತ್ತಿಲ್ವಾ? ಅಯ್ಯೋ, ನಂಗೆ
ಗೊತ್ತಿಲ್ಲ ಅಂತಲ್ಲ, ನಿಮಗೆ ಎಷ್ಟು ಗೊತ್ತಿದೆ ಅಂತ. ಅರೆ ಗೊತ್ತಿದ್ರೆ ಬಿಟ್ಬಿಡ್ತಿದ್ರಿ. ನನ್ಗೆ ಅದೆಲ್ಲ ಗೊತ್ತಿಲ್ಲಮ್ಮ. ನಾನು ಈ ಕುಡಿತಕ್ಕೆ ಬಿದ್ದಾಗಿದೆ. ಏನು ಪರಿಣಾಮ ಆಗ್ಬೇಕಂತ ಇನ್ನು ನಾನು ಹೋದ್ಮೇಲೆ ಗೊತ್ತಾಗತ್ತೆ ಇನ್ನು ನನ್ನ ಮನೆಯವರಿಗೆ. ಸರಿ ನೋಡಿ, ಈ ಕುಡಿಯೋದ್ರಿಂದ ಕಿಡ್ನಿ ಫೇಲ್ ಆಗತ್ತೆ. ಯಾವ ಮೂರ್ಖ ಹೇಳಿದ ಅದು ಕಿಡ್ನಿ ಫೈಲ್ ಆಗತ್ತೆ ಅಂತ? ಮೂರ್ಖ? ನಾನು ಪರೀಕ್ಷೆಯಲ್ಲೇ ಫೈಲ್ ಆಗಿಲ್ಲ, ಇನ್ನು ಕಿಡ್ನಿಯಲ್ಲಿಂದ ಫೈಲ್ ಆಗತ್ತೆ. ಸರಿ ಅದು ಬಿಡಿ. ಈಗ ನಿಮಗೆ ಈಗ ಕುಡಿತ ಬಿಡಬೇಕು ಅಂತ ಏನಾದ್ರೂ ಯೋಚನೆ ಇಟ್ಕೊಂಡಿದ್ದೀರಾ ನೀವು? ಇಲ್ಲ, ಆ ತರ ಯಾವ ಕೆಟ್ಟ ಯೋಚನೆ ನನ್ನ ಮನಸ್ಸಲ್ಲಿ ಬಂದಿಲ್ಲ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ಕುಡಿತೀರಲ್ಲ ನೀವು, ಕುಡ್ದಾಗ ನಿಮ್ಮ ಮನೆಗೆ ಹೋಗ್ತಿರೋ ಅಥವಾ ಯಾರ್ದಾರು ಮನೆಗೆ ಹೋಗ್ತಿರೋ? ನಾನು ಹೋಗುವ ದಾರಿ ನನ್ನ ಮನೆಗೇನೆ. ಪೆಟ್ಟು ಬಿದ್ದಾಗ ಗೊತ್ತಾಗುತ್ತೆ ನಾನು ಇನ್ನೊಂದು ಮನೆಗೆ ಹೋಗಿದ್ದೇನೆ ಅಂತ. ಸರಿ, ಈಗ ನಾನು ಕೆಲವು ರೆಮಿಡೀಸ್ಗಳನ್ನ ಹೇಳ್ತೀನಿ. ಅಂದ್ರೆ ಕುಡಿತ ಬಿಡ್ಲಿಕ್ಕೆ ನೀವ್ ಏನ್ ಮಾಡ್ಬೇಕು ಅಂತ ನೋಡಿ. ನೀವು ಕುಡಿತ ಬಿಡಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ನೀರ್ ಕುಡಿಬೇಕು. ಅದು ನಾನು ನೀರಿನೊಟ್ಟಿಗೆ ಮಿಕ್ಸ್ ಮಾಡಿಯೇ ಕುಡಿಯೋದು. ಬರೀ ನೀರ್ ಕುಡಿಬೇಕು ಬಿಡಿ ಗುಂಡು ಮಾಮ. ಇನ್ನೊಂದ್ ಪ್ರಶ್ನೆ, ಚೆನ್ನಾಗಿ ಡಯಟ್ ಅಂದ್ರೆ ಚೆನ್ನಾಗಿ ಊಟ ತಿಂಡಿ ಮಾಡ್ಬೇಕು. ಕುಡ್ದಾದ ನಂತರ ನಾನು ಕಡ್ಲೆ, ಆಮ್ಲೆಟ್, ಚಿಕನ್ ಚಿಲ್ಲಿ, ಮಟನ್ ಚಿಲ್ಲಿ ಎಲ್ಲ ಡಯಟ್ ಆಗಿಯೇ ತಿಂತೇನೆ ನಾನು. ಏನ್ ಮಾಡ್ಲಿ ಇವಾಗ? ಸರಿ, ಈಗ ಕೆಲವು ಎಕ್ಸರ್ಸೈಸ್ ಗಳನ್ನ ನೀವು ಮಾಡ್ಬೇಕು. ಯಾವ ಎಕ್ಸರ್ಸೈಸ್? ಕುಡಿತಾ ಬಿಡ್ಲಿಕ್ಕೆ ಎಕ್ಸರ್ಸೈಸ್. ನೀವೀಗ ಬಾಟ್ಲು ಅಲ್ಲಿದೆ ಅಂದ್ರೆ ಹ್ಯಾಕ್ ತಕೊಳ್ತೀರಾ? ಈಗ ಕೈ ಹಿಡಿದು ಬಗ್ಗೆ ಅದೇ ತಪ್ಪು ನೀವು ಮಾಡೋದು. ಆತರ ಮಾಡ್ತೀರಾ, ಈಸಿಯಾಗಿ ಬಾಟ್ಲು ಸಿಕ್ಬಿಡುತ್ತೆ, ಕುಡಿಯಕ್ ಶುರು ಮಾಡ್ತೀರಾ. ಈಗ ಬೇಡ ಅದು. ಮತ್ತೇನ್ ಮಾಡ್ಬೇಕು? ಅದಕ್ಕೆ ಈಗ ಏನ್ ಮಾಡ್ಬೇಕು ನೀವು ಅಂದ್ರೆ, ನೀವು ಕೈ ಹಿಂಗಿಡಿ, ಇನ್ನೊಂದ್ಸತಿ ರೌಂಡ್ ಮಾಡಿ. ಅಲ್ಲಿ ಬಾಟ್ಲಿದೆ ಅಂತ ತಗೊಳಕ್ ಹೋಗಿ. ಸಿಕ್ತಾ? 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 ಇಲ್ಲ ಬಿಡಿ. ಇದೇ ಎಕ್ಸಸೈಸು ಕುಡಿಬೇಕು ಆದಾಗೆಲ್ಲ ಮಾಡ್ಬೇಕು. ಇನ್ನೊಂದು ಶಾಲೆಯಲ್ಲೆಲ್ಲ ಮಾಡಿಸ್ತಾರೆ ಆ ತರದ್ದು. ನೋಡಿ, ಕೂತ್ಕೊಳ್ಳಿ, ಇಟ್ಕೊಳ್ಳಿ ಕಾಲು. ಹಂಗಿಟ್ರೆ ಏನೇನಾಗುತ್ತೆ ಅಂತ ಹೇಳಿಕ್ಕೆ ಕಷ್ಟ. ಮಾಮ, ನಾನ್ ಕುಡಿಯಲ್ಲ, ಮಾಡಲ್ಲ, ನಾನ್ ಮಾಡಿ ತೋರಿಸ್ತೀನಿ. ಕುಡ್ಬೇಕು. ಈ ಎಕ್ಸರ್ಸೈಸ್ ನೀವು ಬೆಳಿಗ್ಗೆ ಬಂದ ನಂತರ ಹೇಳಿದ್ರೆ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ. ಇಷ್ಟೆಲ್ಲ ಗುಂಡಾಕಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿದ್ರೆ ನಾನು ಹೇಗಪ್ಪ ಮಾಡೋದು? ಗುಂಡು ಮಾಮ, ನೀವ್ ಯಾವಾಗಲೂ ಕುಡ್ದಿರ್ತೀರ. ಯಾವಾಗ ನೀವ್ ಫ್ರೀ ಇರ್ತೀರ, ನಾನು ಯಾವಾಗ ಮಾಡ್ಸೋದ್ ಹೇಳಿ? ಈಗ ಅಲ್ಲಿ ಬಾಟ್ಲ್ ಇದೆ. ಈಗ ಏನ್ ಮಾಡ್ಬೇಕು ನೀವಂದ್ರೆ, ಆ ಬಾಟ್ಲ್ ಆ ಡ್ರಿಂಕ್ಸ್ ಬಾಟ್ಲ್ ತಗೊಳಕ್ಕೆ ಇವಾಗ ಏನ್ ಮಾಡ್ಬೇಕು? ಬನ್ನಿ ನನ್ ಜೊತೆ. ಇಲ್ಲಿ ನಿಂತ್ಕೊಳ್ಳಿ. ಇವಾಗ ಡಾಕ್ಟರ್. ನಿಂತ್ಕೊಳ್ಳಿ ಇಲ್ಲಿ. ನೀವು ಬಹಳ ಸಮಯದ ನಂತರ ಸಿಕ್ಬಿಟ್ರಿ ನನಗೆ. ನೀವು ಮೊದ್ಲೇ ಸಿಕ್ಬೇಕಿತ್ತು ನಮಗೆ. ಮಾಡ್ಬಿಡ್ತಿದ್ರಾ? ಅಲ್ಲ, ಇದು ಗ್ರಿಪ್ಪು ಸಿಗ್ತಾ ಇಲ್ಲ ಅದಕ್ಕೆ. ರೆಡಿ? ಅಲ್ಲೊಂದು ಬಾಟ್ಲ್ ಇದೆ, ಓಡೋಗಿ. ನಾನು ಓಡೋಗ್ತೀನಿ, ಓಡಗಡೆ. ಮತ್ತೆ ವಾಪಸ್ ಓಡ್ ಬನ್ನಿ. ಮತ್ತೆ ವಾಪಸ್ ಓಡ್ ಬನ್ನಿ. ಮತ್ತೆ ವಾಪಸ್ ಓಡಿ. ಮತ್ತೆ ವಾಪಸ್ ಓಡ್ ಬನ್ನಿ. ಡಾಕ್ಟ್ರ, ಈಗ ಬನ್ನಿ, ನಾವು ಹಾಗೇನೆ ಓಡೋಗುವ. ಬನ್ನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತ ಒಂದು ಸೆಗ್ಮೆಂಟ್ ಇದೆ. ಅದೇನು ಅಂದ್ರೆ, ಸೆಗ್ಮೆಂಟ್ ಅನ್ನೋದಕ್ಕಿಂತ ಇಟ್ ಇಸ್ ಅ ಸೆಲೆಬ್ರೇಷನ್. ಏನು ಅಂದ್ರೆ, ನಮ್ಮ ಮಜಾ ಟಾಕೀಸಿನಲ್ಲಿ ಒಂದು ಮೇನ್ ಆಸ್ತಿ ನನಗಿರೋದು ನಮ್ಮ ಆರ್ಟಿಸ್ಟ್ಗಳು, ನಮ್ಮ ಟೀಮ್. ಸೊ ಈ ಒಂದು ನಮ್ಮ ಆಸ್ತಿಯಲ್ಲಿ ಒಬ್ಬರಿಗೆ ಬಹಳ ಉತ್ತಮವಾದಂತ ಒಂದು ಪ್ರಶಸ್ತಿ ಬಂದಿದೆ. ಅದು ನಮ್ಮ ನವೀನ್ ಡಿ ಪಡೀಲ್ ಸರ್. ದಯವಿಟ್ಟು ಬನ್ನಿ. ನಮ್ಮ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ ಸರ್. ಇನ್ನೊಂದು ವಿಶೇಷತೆ ಏನು ಅಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಬಿಟ್ಟು ತುಳು ಅಥವಾ ಕೊಂಕಣಿ ಈ ತರ ಪ್ರಾದೇಶಿಕ ಭಾಷೆಗಳಿಗೆ ಅವಾರ್ಡ್ ಅನ್ನ ಒಂದು ಸಪರೇಟ್ ಆಗಿ ಕೊಡ್ತಾರೆ. ಆದ್ರೆ ಒಂದು ತುಳು ಸಿನಿಮಾಗೆ ಫಸ್ಟ್ ಟೈಮು ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅಂತ ನಮ್ಮ ಪಡೀಲ್ ಸರ್ ಬಂದಿದೆ, ವಿಚ್ ಇಸ್ ಹಾಗಾಗಿ ನಮ್ಮ ಮಜಾ ಟಾಕೀಸಿನ ಪರವಾಗಿ ತಮಗೊಂದು ಸೌಂಡ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಸ್ಟೇಟ್ ಅವಾರ್ಡ್ ಅನ್ನ ಗಳಿಸಿದಿರಾ. ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಏನು ಹೇಳ್ಬೇಕಂತ ಆಗ್ತಿಲ್ಲ. ನನ್ನ ನಾಡು ಕನ್ನಡ, ನನ್ನ ಮನೆ ಭಾಷೆ ತುಳು. ಒಂದು ಕರಾವಳಿಯ ಕಲಾವಿದನನ್ನು ಮೊದಲ ಮನೆಯಿಂದ ಎರಡನೇ ಮನೆಗೆ ಕರ್ನಾಟಕದ ಜನತೆಗೆ ಮುಟ್ಟಿಸಿದಂಥ ಲೋಕೇಶ್ ಪ್ರೊಡಕ್ಷನ್ ಮಜಾ ಟಾಕೀಸಿನ ಮುಖ್ಯಸ್ಥರಾದ ಸೃಜನ್ ಸರ್ಗೆ ನಾನು ಮತ್ತು ನನ್ನೊಟ್ಟಿಗೆ ಈ ಕಲಾ ಬದುಕಲ್ಲಿ ಎಲ್ಲರೂ, ನನ್ನ ಟೆಕ್ನಿಷಿಯನ್ ಆಗಲಿ, ಇಲ್ಲೆಲ್ಲ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ನಾನು ಮಜಾ ಟಾಕೀಸಿನ ಪರವಾಗಿ
ನನ್ನ ತುಳು ಭಾಷೆಯ ಪರವಾಗಿ, ನಾಡಿನ ಕನ್ನಡ ಭಾಷೆಯ ಪರವಾಗಿ ಎಲ್ಲರಿಗೆ ನಾನು ಅಭಿನಂದನ ಸಲ್ಲಿಸ್ತೇನೆ. ಇದು ನನ್ನೊಂದು ಈ ವೇದಿಕೆಯಲ್ಲಿ ಒಂದು ದೊಡ್ಡ ಸನ್ಮಾನ ಅಂತ ಸ್ವೀಕರಿಸಿದ್ದೇನೆ. ಕಂಗ್ರಾಚುಲೇಷನ್ ಪಡಿ ಸರ್. ಥ್ಯಾಂಕ್ ಯು. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಗುಂಡುಮವ ಆಗಿ ಜಾಸ್ತಿ ಕುಡಿಬೇಡಿ. ಜಾಸ್ತಿ ಕುಡಿದ್ರೆ ಮನುಷ್ಯ ಸ್ಲೋ ಆಗಿ ಸಾಯ್ತಾನೆ. ನನಗೆ ಅರ್ಜೆಂಟ್ ಇಲ್ಲ, ನನಗೆ ಸ್ಲೋ ಆಗಿ ಸಾಯ್ಬೇಕಂತ. ಅಲ್ಲ, ಇನ್ನೊಂದು ನಾನು ರಿಯಲ್ ಲೈಫ್ ಅಲ್ಲಿ ಕುಡಿತೀರಾ ನೀವು ಅಂತ, ಯಾಕಂದ್ರೆ ಕುಡಿದೇನೆ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿರಲ್ಲ ಅಂತ. ಅಲ್ಲ, ಇಲ್ಲಿಗೆ ಮಜಾ ಟಾಕೀಸ್ಗೆ ಬರುವಾಗ ನಾನು ವೇಷ ಹಾಕಿ ಕುಡಿಯಲ್ಲ, ಬಟ್ ಸ್ವಲ್ಪ ಪಾರ್ಟಿ ವಾಯ್ಸ್ ಅಲ್ಲಿ ಎಲ್ಲರ ಜೊತೆ ಸ್ವಲ್ಪ ಖುಷಿಗೋಸ್ಕರ ಅದನ್ನು ನಾನು ಶೇರ್ ಮಾಡ್ತಿರ್ತೇನೆ. ಬಟ್ ಕುಡಿಯೋದು ಬೇಡ. ನಮ್ಮ ಅಮ್ಮವ್ರು ಹೇಳಿದ್ರು, ಪಾಪ ಅವರೊಂದು ಮೆಸೇಜ್ ಮುಖಾಂತರ ಈ ವೇದಿಕೆಯಲ್ಲಿ ಒಂದು ಕಾನ್ಸೆಪ್ಟ್ ಮಾಡಿದ್ರು. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾಂಗ್ರಾಟ್ ಪಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ಸ್ ಮತ್ತೊಮ್ಮೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆನಪುಗಳು ಬಹಳ ಮುಖ್ಯ. ಸೊ ಈಚ್ ಅಂಡ್ ಎವ್ರಿ ಮೂಮೆಂಟ್ ಹ್ಯಾಸ್ ಟು ಬಿ ವೆರಿ ಸ್ಪೆಷಲ್. 101 ನೆನಪು ಚಿತ್ರತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದ್ರಿ. ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ಪ್ರೊಡ್ಯೂಸರ್ ಸೂರಜ್, ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ನೋಡಲಿಕ್ಕೂ ಮಜಾ, ಕೇಳಲಿಕ್ಕೂ ಮಜಾ,